ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಆಫ್ AMIS ಕನ್ನಡ. ಸೊ ಇವತ್ತು ನಾವು ಎಕಾನಮಿದು ಸೆಕೆಂಡ್ ಚಾಪ್ಟರ್ ಮಾಡ್ತಾ ಇದ್ದೇವೆ ಆ್ಯಂಡ್ ಒಂದೇ ವಿಡಿಯೋದಲ್ಲಿ ಫುಲ್ ಚಾಪ್ಟರ್ನ ಕವರ್ ಮಾಡ್ತಾ ಇದ್ದೇನೆ ಸೊ ದಟ್ ಪೀಸ್ ಆಗಿರಲ್ಲ. ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಐ ವಾಂಟ್ ಟು ಡಿಸ್ಕಸ್ ಇಸ್ ನ್ಯಾಷನಲ್ ಇನ್ಕಮ್. ನ್ಯಾಷನಲ್ ಇನ್ಕಮ್ ಒಂದು ದೇಶದ ಒಟ್ಟು ಆದಾಯ ಎಷ್ಟು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ನೋಡಿ, ಇನ್ಕಮ್ ಅಂದ್ಕೊಳ್ಳೆ ಜನರಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ಯಾಲ್ರಿ ಇರುತ್ತೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಇನ್ಕಮ್? ದ ಮನಿ ಇನ್ಫ್ಲೋ. ಮನಿ ಇನ್ಫ್ಲೋ, ದುಡ್ಡು ನಿಮ್ಮ ಕಡೆಗೆ ಓಡಿ ಬಂದರೆ ಅದು ನಿಮ್ಮ ಆದಾಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಂದು ಪರ್ಸ್ನಲ್ ಇನ್ಕಮ್ ಇದೆ, ನಿಮ್ಮ ತಂದೆದೊಂದು ಇನ್ಕಮ್ ಇರುತ್ತೆ, ನಿಮ್ಮ ತಾಯಿದೊಂದು ಇನ್ಕಮ್ ಇರುತ್ತೆ, ನಿಮ್ಮ ತಮ್ಮಂದೊಂದು ಇನ್ಕಮ್ ಇರುತ್ತೆ, ತಂಗಿದು ತಾಯಿದು ಎಲ್ಲರದ್ದು ಇರುತ್ತಲ್ವಾ. ದಿಸ್ ಈಸ್ ಇನ್ಕಮ್, ದಟ್ ಈಸ್ ಅ ಸ್ಮಾಲ್ ಸ್ಕೇಲ್ ಇನ್ಕಮ್. ವೆನ್ ಐ ಸಿ ಹೌಸ್ ಹೋಲ್ಡ್ ಇನ್ಕಮ್, ನಾನೊಂದು ಹೌಸ್ ಹೋಲ್ಡ್ ಇನ್ಕಮ್ ಅಂದರೆ ಒಂದು ಮನೆಯ ಒಟ್ಟು ಆದಾಯ ಎಷ್ಟು ಅಂದರೆ ತಂದೆಯ ಒಟ್ಟು ಆದಾಯ ಪ್ಲಸ್ ತಾಯಿಯ ಒಟ್ಟು ಆದಾಯ ಪ್ಲಸ್ ಮಗ ಇದ್ದರೆ ಮಗ, ಮಗಳಿದ್ದರೆ ಮಗಳು, ಫುಲ್ ಫ್ಯಾಮಿಲಿ ಇನ್ಕಮ್ನ ಆ್ಯಡ್ ಮಾಡಿದ್ರೆ ಒಂದು ಹೌಸ್ ಹೋಲ್ಡ್ ಇನ್ಕಮ್ ಆಗುತ್ತೆ, ಒಂದು ಮನೆಯ ಆದಾಯ ಆಗುತ್ತೆ. ಒಂದು ಹಕ್ಕಿ ಚಿಲಿಪಿಲಿ ಅಂತ ಇದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಂಗೆ ಇನ್ನೂ ಈ ವಿಡಿಯೋನ ಡಿಲೇ ಮಾಡೋಕ್ಕಾಗಲ್ಲ. ಓಕೆ, ಚಿಲಿಪಿಲಿ ಹಕ್ಕಿಯ ಸದ್ದನ್ನು ಕೇಳಿಸ್ಕೊಂಡೆ ಕಲೀರಿ. ಓಕೆ, ಸೊ ಹೌಸ್ ಹೋಲ್ಡ್ ಇನ್ಕಮ್ ಅಂದರೆ ಏನು? ಒಂದು ಪರ್ಟಿಕ್ಯುಲರ್ ಫ್ಯಾಮಿಲಿ ಇನ್ಕಮ್ನ ನಾವು ಹೌಸ್ ಹೋಲ್ಡ್ ಇನ್ಕಮ್ ಅಂತ ಕರಿತೇವೆ. ಅದೇ ಥರ ಇಫ್ ಐ ಗೋ ಫಾರ್ವರ್ಡ್ ನಾವು ನೆನ್ಪಿಟ್ಕೊಳ್ಳಿ, ನ್ಯಾಷನಲ್ ಇನ್ಕಮ್ ಅಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ನ್ಯಾಷನಲ್ ಇನ್ಕಮ್? ಒಂದು ಒಟ್ಟು ದೇಶದ ಆದಾಯ ಎಷ್ಟು ಅಂತ. ವಾಟ್ ಈಸ್ ದ ಟೋಟಲ್ ನ್ಯಾಷನಲ್ ಇನ್ಕಮ್ ಆಫ್ ಇಂಡಿಯಾ? ಭಾರತದ ಒಟ್ಟು ಆದಾಯ ಎಷ್ಟಪ್ಪ ಅಂತ ಕೇಳೋದಾದರೆ ವಾಟ್ ಈಸ್ ದ ಟೋಟಲ್ ಇನ್ಕಮ್ ಆಫ್ ಇಂಡಿಯಾ ಅಂದರೆ ದ ಟೋಟಲ್ ಅಮೌಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ದ ಟೋಟಲ್ ಅಮೌಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಟೋಟಲ್ ಮನಿ ವ್ಯಾಲ್ಯೂ ಅಂತ ಇಟ್ಕೊಳ್ಳಿ. ಟೋಟಲ್ ಮನಿ ವ್ಯಾಲ್ಯೂ ಅಂದರೆ ಒಂದು ವಸ್ತುವಿನ ಮೊತ್ತ ಎಷ್ಟು ಅಂತ. ಫಾರ್ ಎಕ್ಸಾಂಪಲ್, ಬುಕ್ದು 10 ರೂಪಾಯಿ, ಪೆನ್ದು 20 ರೂಪಾಯಿ ಅಂತೇವಲ್ಲ, ಸೊ ಆ ಥರ ದ ಟೋಟಲ್ ಮನಿ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್, ದ ಟೋಟಲ್ ಮನಿ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಬೈ ನ್ಯಾಷನಲ್ಸ್ ಆಫ್ ಇಂಡಿಯಾ. ಬೈ ನ್ಯಾಷನಲ್ಸ್ ಆಫ್ ಇಂಡಿಯಾ ನೆನ್ಪಿಟ್ಕೊಳ್ಳಿ, ಇಷ್ಟೇ. ಏನಿದ್ರರ್ಥ? ದ ಟೋಟಲ್ ಮನಿ ವ್ಯಾಲ್ಯೂ ಆಫ್ ಆಲ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ ಬೈ ನ್ಯಾಷನಲ್ಸ್ ಆಫ್ ಇಂಡಿಯಾ. ನ್ಯಾಷನಲ್ಸ್ ಅಂದರೆ ಏನು? ಜನರಲಿ ಸಿಟಿಸನ್ಸ್ ಅಂತ ಇಟ್ಕೊಳ್ಳಿ, ಸಿಂಪ್ಲಿಫೈ ಮಾಡ್ಕೊಳ್ಳೋಕ್ಕೆ. ನ್ಯಾಷನಲ್ಸ್ ಅಂದರೆ ಏನು? ಸಿಟಿಸನ್ಸ್. ಸೊ ಇನ್ ಸಿಂಪಲ್ ಏನಂತಿದ್ದೇನೆ, ದ ಟೋಟಲ್ ಮನಿ ವ್ಯಾಲ್ಯೂ ಆಫ್ ಆಲ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ ಬೈ ನ್ಯಾಷನಲ್ಸ್ ಆಫ್ ಇಂಡಿಯಾ ಈಸ್ ನ್ಯಾಷನಲ್ ಇನ್ಕಮ್ ಆಫ್ ಇಂಡಿಯಾ. ಅದೇ ಥರ ಇಂಡಿಯಾನ ತೆಗೆದಾಕಿ ನೀವು ನ್ಯಾಷನಲ್ಸ್ ಆಫ್ ಅ ಕಂಟ್ರಿ ಅಂತ ಹಾಕ್ಬಿಟ್ರೆ ಅದು ನ್ಯಾಷನಲ್ ಇನ್ಕಮ್ ಆಫ್ ಎನಿ ಕಂಟ್ರಿ ಆಗುತ್ತೆ. ಫಸ್ಟ್ ಆಫ್ ಆಲ್, ಟೋಟಲ್ ಮನಿ ವ್ಯಾಲ್ಯೂ ಅಂದರೆ ಏನು? ಫಾರ್ ಎಕ್ಸಾಂಪಲ್ 2022-23 ಅಲ್ಲಿ, ಆಯಿತಾ, ಸುಮ್ಮನೆ ಬರೀತಾ ಇದ್ದೇನೆ, ಆ್ಯಕ್ಚುಯಲ್ ಫ್ಯಾಕ್ಟ್ಸ್ ಅಲ್ಲ. 2022-23 ಭಾರತದ ನ್ಯಾಷನಲ್ಸ್ ಇಂಡಿಯನ್ ಸಿಟಿಸನ್ಸ್ ಇದ್ದಾರಲ್ವಾ, ಇಂಡಿಯನ್ ಸಿಟಿಸನ್ಸ್. ಫಾರ್ ಎಕ್ಸಾಂಪಲ್, ಟಾಟಾ ಅವರು ಒಟ್ಟು 7,200 ಕಾರ್ಸ್ನ ಪ್ರೊಡ್ಯೂಸ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಇದ್ರದ್ದು ಒಟ್ಟು ಇನ್ಕಮ್ ಬಂದು 5.6 crores ಅಂತ ಇಟ್ಕೊಳ್ಳಿ, 5.6 ಕೋಟಿ, ಆಯಿತಾ. ಆಮೇಲೆ ರತನ್ ಟಾಟಾ ಅವ್ರದ್ದಾಯಿತು. ಇವಾಗ ನಾವು ನಮ್ಮ ರಿಲಯನ್ಸ್ ಅಣ್ಣ, ಯಾರಪ್ಪ ಅದು, ಅಂಬಾನಿ ಅವ್ರದ್ದು ತಗೊಳ್ಳೋಣ. ಅಂಬಾನಿಯವರು ಟೋಟಲ್ 87,000 ಮೊಬೈಲ್ ಫೋನ್ಸ್ಗೆ ನೆಟ್ವರ್ಕ್ ಕೊಟ್ಟರು ಅಂತ ಇಟ್ಕೊಳ್ಳಿ, ಸರ್ವಿಸ್ ಕೊಟ್ಟರು. ಇದ್ರದ್ದು ಒಟ್ಟು ಆದಾಯ ಬಂದು 5.5 crores ಅಂತ ಇಟ್ಕೊಳ್ಳಿ. ಇದೇ ಥರ ಪ್ರತಿಯೊಬ್ಬ ವ್ಯಕ್ತಿಯ ಇನ್ಕಮ್ ಆ್ಯಡ್ ಆಗ್ತಾ ಹೋಗುತ್ತೆ. ಒಟ್ಟು ಇನ್ಕಮ್ ಆ್ಯಡ್ ಆದಮೇಲೆ ಏನಾಗುತ್ತೆ, ಲೆಟ್ಸ್ ಸೇ ನಮ್ಮದು ಎಷ್ಟು ಬರ್ಬೋದು, 2 million crores ಬಂತ ಇಟ್ಕೊಳ್ಳಿ, 2 million crores. ಸೊ ದಿಸ್ ವಿಲ್ ಬಿ ದ ನ್ಯಾಷನಲ್ ಇನ್ಕಮ್ ಆಫ್ ಇಂಡಿಯಾ. ಭಾರತದ ಒಟ್ಟು ಪ್ರಜೆಗಳ ಒಟ್ಟು ಆದಾಯ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪ್ರೊಡ್ಯೂಸ್ ಮಾಡಿದ್ನ ಆ್ಯಡ್ ಮಾಡಿ ಅದರದ್ದು ವ್ಯಾಲ್ಯೂ ಆ್ಯಡ್ ಮಾಡಿದ್ರೆ ನಮಗೆ ನ್ಯಾಷನಲ್ ಇನ್ಕಮ್ ಸಿಗತ್ತೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ನ್ಯಾಷನಲ್ ಇನ್ಕಮ್. So what is the meaning of national income? The total money value of all the goods and services produced by nationals. ಒಟ್ಟು ಆ ಭಾರತದ ಪ್ರಜೆಗಳು, ಒಂದು ದೇಶದ ಪ್ರಜೆಗಳು ಒಟ್ಟು ಎಷ್ಟು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ, ಎಷ್ಟು ವಸ್ತುಗಳನ್ನ ಹಾಗೂ ಈ ಸರ್ವಿಸಸ್ನ ಪ್ರೊವೈಡ್ ಮಾಡೋದಲ್ವ, ಅದೆಲ್ಲ ಮಾನಿಟರಿ ವ್ಯಾಲ್ಯೂನ ಹಾಕ್ಕೊಂಡ್ರೆ ನಮಗೆ ನ್ಯಾಷನಲ್ ಇನ್ಕಮ್ ಬರುತ್ತೆ. ಇದು ಯಾವುದಪ್ಪ ಇದು ಪಕ್ಷಿ? ನ್ಯಾಷನಲ್ ಇನ್ಕಮ್ ಬರುತ್ತೆ, ಆಯಿತಾ. ಇದು ಒಂದು ಕಡೆ. ಇವಾಗ ನ್ಯಾಷನಲ್ ಇನ್ಕಮಲ್ಲೂ ಕೂಡ ಟೈಪ್ಸ್ ಇದೆ. ಸಿಂಪಲಾಗಿ ಹೇಳ್ತೇನೆ, ಒಂದು ನಾಮಿನಲ್ ಅಂತ ಕರಿತೇವೆ, ಇನ್ನೊಂದು ರಿಯಲ್ ಅಂತ ಕರಿತೇವೆ. ಒನ್ ಈಸ್ ನಾಮಿನಲ್, ಒನ್ ಈಸ್ ರಿಯಲ್. ನಾಮಿನಲ್ ಅಂದರೆ ಏನು ನೆನ್ಪಿಟ್ಕೊಳ್ಳಿ, ಬೆಲೆ ಇರುತ್ತೆ ಅಲ್ವಾ, ಒಂದು ವಸ್ತುವಿನ ಬೆಲೆ ಏನಿರುತ್ತೆ ಅಲ್ವಾ, ಆ ವಸ್ತುವಿನ ಬೆಲೆ ಆ ವರ್ಷದ ಬೆಲೆ ಜೊತೆ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ, ಫಾರ್ ಎಕ್ಸಾಂಪಲ್ ಈ ವರ್ಷ 22-23ರಲ್ಲಿ ಓಕೆ 1 kg ಟೊಮ್ಯಾಟೊ, ಎಕ್ಸಾಂಪಲ್ 1 kg ಟೊಮ್ಯಾಟೊ 20 ರೂಪಾಯಿಗೆ ಮಾರಾಟ ಆಗ್ತಿದೆ. 1 kg ಟೊಮ್ಯಾಟೊ 20 ರೂಪಾಯಿಗೆ ಮಾರಾಟ ಆಗ್ತಿದೆ. 1 kg ಆಲೂಗೆಡ್ಡೆ ಬಂದುಬಿಟ್ಟು 10 ರೂಪಾಯಿಗೆ ಮಾರಾಟ ಆಗ್ತಿದೆ ಅಂತ ಇಟ್ಕೊಳ್ಳಿ. ಸೊ ನಮ್ಮ ದೇಶದಲ್ಲಿ ಒಟ್ಟು 5,000 kg ಟೊಮ್ಯಾಟೊ
ಹಾಗೂ 5,000 kg ಆಲೂಗೆಡ್ಡೆ ಬೆಳೆಸಿದ್ರು ಅಂತ ಇಟ್ಕೊಂಡ್ರೆ ಎಷ್ಟು ಬರುತ್ತೆ? ಇಲ್ಲಿ 10,000 ಬರುತ್ತೆ, ಹಾಗೂ ಇದು 5 50 50 ಕರೆಕ್ಟಾ? ಎಷ್ಟು ಬರುತ್ತಪ್ಪ? 50,000 50,000 ಕರೆಕ್ಟಾ? 50,000 ಬರ್ತಿದೆ. ಸೊ ಇದನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 0,0006. ಸೊ ದಿಸ್ ಈಸ್ ದ ಟೋಟಲ್ ಕಾಂಟ್ರಿಬ್ಯೂಷನ್. ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ದ ಟೋಟಲ್ ಕಾಂಟ್ರಿಬ್ಯೂಷನ್ ಆಫ್ ಮನಿ ಟು ದ GDP ಆಫ್ ಇಂಡಿಯಾ. GDP ಆಫ್ ಇಂಡಿಯಾ ಇದು ಬೇಸ್ಡ್ ಆನ್ ಕರೆಂಟ್ ಪ್ರೈಸಸ್. ಈ ವರ್ಷದ ಬೆಲೆಗಳ ಮೇಲೆ ನೀವು ಒಂದು ವಸ್ತುನ ಕ್ಯಾಲ್ಕುಲೇಟ್ ಮಾಡಿದ್ರೆ, ಒಂದು ವಸ್ತುವಿನ ಬೆಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದನ್ನು ಕರೆಂಟ್ ಪ್ರೈಸ್ ಅಂತ ಕರಿತೇವೆ. ಬಟ್ ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ ಏನಂದರೆ ಇನ್ಫ್ಲೇಷನ್ ಆ್ಯಡ್ ಆಗುತ್ತೆ. ಇನ್ಫ್ಲೇಷನ್ ಅಂದರೆ ಏನು? ದ ಟೋಟಲ್ ರೈಸ್ ಇನ್ ಮನಿ ಇನ್ ದ ಮಾರ್ಕೆಟ್. ಫಾರ್ ಎಕ್ಸಾಂಪಲ್ 2021-22ರಲ್ಲಿ 2021-22ರಲ್ಲಿ 1 kg ಈರುಳ್ಳಿ ಬೆಲೆ 10 ರೂಪಾಯಿ ಅಂತ ಇಟ್ಕೊಳ್ಳಿ. ಸುಮ್ಮನೆ ಹೇಳ್ತಿರೋದು, 1 kg ಈರುಳ್ಳಿ ಬೆಲೆ 10 ರೂಪಾಯಿ ಅಂತ ಇಟ್ಕೊಳ್ಳಿ. 2022-23ರಲ್ಲಿ 1 kg ಈರುಳ್ಳಿ ಬೆಲೆ 15 ರೂಪಾಯಿ ಅಂತ ಇಟ್ಕೊಳ್ಳಿ. 15 ರೂಪಾಯಿ ಅಂತ ಇಟ್ಕೊಳ್ಳಿ. 21-22ರಲ್ಲಿ ಒಬ್ಬ ವ್ಯಕ್ತಿ 100 kg ಈರುಳ್ಳಿ ಬೆಳೆದಿದ್ದ. ಅದೇ ವ್ಯಕ್ತಿ 2022-23ರಲ್ಲಿ ಕೂಡ 100 kg ಈರುಳ್ಳಿ ಬೆಳೆದ ಅಂತ ಇಟ್ಕೊಳ್ಳಿ. ದಿಸ್ ಇಸ್ ಕರೆಂಟ್ ಪ್ರೈಸಸ್. ಇದು ಆ ವರ್ಷದ ಬೆಲೆ, ಇದು ಈ ವರ್ಷದ ಬೆಲೆ. ಇವಾಗ ಎಷ್ಟಾಗುತ್ತೆ? ಹೋದ ವರ್ಷ ಆ ವ್ಯಕ್ತಿ ಒಟ್ಟು 100 kg ಬೆಳೆದಿದ್ದ 10 ರೂಪಾಯಿ ಅಂತ ಇಟ್ಕೊಂಡ್ರೆ 100 × 10 1,000 ರೂಪಾಯಿ ಅರ್ನ್ ಮಾಡ್ದ. 1,000 ರೂಪಾಯಿ ನಾವು ಭಾರತದ ನ್ಯಾಷನಲ್ ಇನ್ಕಮ್ಗೆ ಸಪೋರ್ಟ್ ಮಾಡ್ದ. ಭಾರತದ ಒಟ್ಟು ಇನ್ಕಮಲ್ಲಿ ಇವಂದು 1,000 ಕಾಂಟ್ರಿಬ್ಯೂಷನ್ ಇದೆ. ಅದೇ ವ್ಯಕ್ತಿ ಅದೇ ಮೊತ್ತದಲ್ಲಿ ಬೆಳೆದ್ರು ಕೂಡ ಈ ಸಲ ನೋಡಿ 100 kg 15 ರೂಪಾಯಿ ಆಗಿದೆ. ಸೊ ಎಷ್ಟಾಯಿತು? 1,500 ರೂಪಾಯಿ ಅವರ ಈ ವರ್ಷದ ಆದಾಯ ಆಗುತ್ತೆ. ಹೋದ ವರ್ಷ ಕೂಡ 100 kgನೇ ಬೆಳೆದಿದ್ದ, ಈ ವರ್ಷ ಕೂಡ 100 kgನೇ ಬೆಳೆದಿದ್ದ. ಆದರೆ ಇವಾಗ ಒಂದು ಕಾಂಟ್ರಿಬ್ಯೂಷನ್ ಎಷ್ಟಾಗ್ತಿದೆ? 1,500 ಆಗ್ತಿದೆ. ಒಟ್ಟು 500 ರೂಪಾಯಿ ಡಿಫ್ರೆನ್ಸ್ ಬರ್ತಾ ಇದೆ. ಗೊತ್ತಾಗ್ತಿದೆಯಾ? ಹೋದ ವರ್ಷ 500 ರೂಪಾಯಿಗೆ ಇರಲಿಲ್ಲ, ಈ ವರ್ಷ 500 ರೂಪಾಯಿ ಬಂತು. ಯಾಕೆ? ದಿಸ್ ಈಸ್ ಬಿಕಾಸ್ ಆಫ್ ಇನ್ಫ್ಲೇಷನ್. ಮಾರುಕಟ್ಟೆಯಲ್ಲಿ ಕೆಲವೊಂದು ಸಲ ಒಂದು ವಸ್ತುವಿನ ಬೆಲೆ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಅದರ ಉತ್ಪತ್ತಿ ಜಾಸ್ತಿ ಆಗ್ತಿಲ್ಲ, ಬರೀ ಬೆಲೆ ಜಾಸ್ತಿ ಆದರೆ ಅದನ್ನು ನಾವು ಇನ್ಫ್ಲೇಷನ್ ಅಂತ ಕರಿತೇವೆ. ಸೊ ನಾಮಿನಲ್ GDP, ನಾಮಿನಲ್ ಇನ್ಕಮಲ್ಲಿ, ನಾಮಿನಲ್ ನ್ಯಾಷನಲ್ ಇನ್ಕಮಲ್ಲಿ ನಾವು ಆ ವರ್ಷದ ಕರೆಂಟ್ ಮಾರ್ಕೆಟ್ ಪ್ರೈಸಸ್ ಜೊತೆ, ಆ ವರ್ಷದ ಕರೆಂಟ್ ಮಾರ್ಕೆಟ್ ಪ್ರೈಸ್ ವ್ಯಾಲ್ಯೂ ಜೊತೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನು ನಾವು ನಾಮಿನಲ್ ನ್ಯಾಷನಲ್ ಇನ್ಕಮ್ ಅಂತ ಕರಿತೇವೆ. ದಿಸ್ ಇಸ್ ಕಾಲ್ಡ್ ಎಸ್ ನಾಮಿನಲ್ ನ್ಯಾಷನಲ್ ಇನ್ಕಮ್. ನೆನ್ಪಿಟ್ಕೊಳ್ಳಿ, ನಾಮಿನಲ್ ನ್ಯಾಷನಲ್ ಇನ್ಕಮ್. ಇದರ ಅರ್ಥ ಏನು? ಆ ವರ್ಷದಲ್ಲಿ ಉತ್ಪತ್ತಿಯಾದಂಥ ವಸ್ತುಗಳ ಬೆಲೆನ ಆ ವರ್ಷದ ಮಾರುಕಟ್ಟೆಯ ಬೆಲೆ ಜೊತೆ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡ್ತಾ ಹೋದರೆ ನಮಗೆ ಅದು ನಾಮಿನಲ್ ನ್ಯಾಷನಲ್ ಇನ್ಕಮ್ ಸಿಗುತ್ತೆ. ಬಟ್ ಇದರಲ್ಲಿ ಪ್ರಾಬ್ಲಮ್ ಏನು? ನಮಗೆ ಇದರಲ್ಲಿ ಇನ್ಫ್ಲೇಷನ್ ಕೂಡ ಆ್ಯಡ್ ಆಗುತ್ತೆ. ಇನ್ಫ್ಲೇಷನ್ ಅಂದರೆ ಆ ವರ್ಷದಲ್ಲಿ ಆ ವಸ್ತುವಿನ ಬೆಲೆ ಜಾಸ್ತಿ ಆಗಿದ್ದರೆ ಅದು ಕೂಡ ನಮ್ಮ GDPಯಲ್ಲಿ ತೋರಿಸ್ಕೊಳ್ತೇವೆ. ದಿಸ್ ಇಸ್ ನಾಮಿನಲ್ GDP. ಅದೇ ಥರ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ದಟ್ ಈಸ್ ಕಾಲ್ಡ್ ಎಸ್ ರಿಯಲ್ GDP. ರಿಯಲ್ GDP ಅನ್ನೋದಕ್ಕಿಂತ ರಿಯಲ್ ನ್ಯಾಷನಲ್ ಇನ್ಕಮ್ ಅಂತ ಇಟ್ಕೊಳ್ಳಿ. ರಿಯಲ್ ನ್ಯಾಷನಲ್ ಇನ್ಕಮ್ ಇದರಲ್ಲಿ ಏನಾಗುತ್ತೆ ಅಂದರೆ, ಒಂದು ವಸ್ತುವಿನ ಬೆಲೆ ಇದೆ ಅಲ್ವಾ, ಅದು ಆ ವರ್ಷದ ಮಾರ್ಕೆಟ್ ಬೆಲೆಗೆ ತಗೊಳ್ಳದೆ ಒಂದು ಬೇಸ್ ಇಯರ್ದು ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬೇಸ್ ಇಯರ್ ಪ್ರೈಸಸ್. ಇವಾಗ ಬೇಸ್ ಇಯರ್ ಏನಪ್ಪ ಅಂತ ಕೇಳೋದಾದರೆ, ಫಾರ್ ಎಕ್ಸಾಂಪಲ್ 2011-12ರಲ್ಲಿ ಇದ್ದಂಥ ವಸ್ತುಗಳ ಬೆಲೆನ 2011-12ರಲ್ಲಿ 1 kg ಟೊಮೆಟೊ 5 ರೂಪಾಯಿ ಇತ್ತಂತ ಇಟ್ಕೊಳ್ಳಿ, 5 ರೂಪೀಸ್ ಆಯಿತಾ. 1 kg ಆಲೂಗೆಡ್ಡೆ ಬಂದು 10 ರೂಪೀಸ್ ಇತ್ತಂತ ಇಟ್ಕೊಳ್ಳಿ. ಇದು ಆ ವರ್ಷದ ರೆಫರೆನ್ಸ್ ವ್ಯಾಲ್ಯೂ. ಇದನ್ನು ನಾವು ಬೇಸ್ ಇಯರ್ ಅಂತ ಕನ್ಸಿಡರ್ ಮಾಡ್ತೇವೆ. ಒಂದು ವರ್ಷನ ನಾವು ಬೇಸ್ ಇಯರ್ ಅಂತ ಕನ್ಸಿಡರ್ ಮಾಡ್ತೇವೆ. ಇವಾಗ 2021-22ರಲ್ಲಿ ನಾವು ಒಟ್ಟು 10 kg ಟೊಮೆಟೊನ ಬೆಳೆದಿದ್ವಿ, 10 kg ಆಲೂಗೆಡ್ಡೆನ ಬೆಳೆದಿದ್ವಿ. ಅದೇ ಥರ 2022-23ರಲ್ಲಿ ಕೂಡ ನಾವು 10 kg ಟೊಮೆಟೊನ ಬೆಳೆದಿದ್ವಿ, 10 kg ಆಲೂಗೆಡ್ಡೆನ ಬೆಳೆದಿದ್ವಿ ಅಂತ ಇಟ್ಕೊಳ್ಳಿ. ಇವಾಗ ನೀವು ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಪ್ರೊಡಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಕರೆಂಟ್ ಇಯರ್ ಈ ವರ್ಷದಲ್ಲಿ ಎಷ್ಟು ಬೆಲೆ ಇತ್ತು ಅನ್ನೋದನ್ನ ನೋಡೋ ಬದಲು ಬೇಸ್ ಇಯರಲ್ಲಿ ಎಷ್ಟು ಬೆಲೆ ಇತ್ತು ಅಂತ ನೋಡ್ತೀರಾ. ಸೊ ಈ ಬೇಸ್ ಇಯರಲ್ಲಿ ಎಷ್ಟು ಬೆಲೆ ಇತ್ತು? 10 kg ಟೊಮೆಟೊ ಬೆಳೆದಿದ್ದೇವೆ, ಆ ವರ್ಷ ಬೇಸ್ ಇಯರಲ್ಲಿ 5 ರೂಪೀಸ್ ಇತ್ತು, ಇಲ್ಲಿ 10 ರೂಪೀಸ್ ಇತ್ತು, ಇಲ್ಲೂ ಕೂಡ 5 ರೂಪಾಯಿ ಇತ್ತು, ಇಲ್ಲೂ ಕೂಡ 10 ರೂಪಾಯಿ ಇತ್ತು ಅಂತ ಇಟ್ಕೊಳ್ಳಿ. ಇವಾಗ ಚೆಕ್ ಮಾಡಿ, ಇವಾಗ ಎಷ್ಟು ಬರುತ್ತೆ? ಇಲ್ಲಿ 50 ಬರುತ್ತೆ, ಇಲ್ಲಿ 100 ಬರುತ್ತೆ, 150 ರೂಪಾಯಿ ಆಯಿತಾ. ಇಲ್ಲಿ ಬನ್ನಿ, ಇಲ್ಲಿ ಕೂಡ 50 ಬರುತ್ತೆ, ಇಲ್ಲಿ ಕೂಡ 100 ಬರುತ್ತೆ, ಇಲ್ಲಿ 150 ರೂಪಾಯಿ ಕಾಣ್ತಿದೆಯಾ? ದೇರ್ ಈಸ್ ನೋ ಆ್ಯಕ್ಟ್ ಆಫ್ ಇನ್ಫ್ಲೇಷನ್. ಇಲ್ಲಿ ಇನ್ಫ್ಲೇಷನ್ ಬರ್ತಾ ಇಲ್ಲ. ಎಕ್ಸಾಂಪಲ್ 2,
ಒಬ್ಬ ವ್ಯಕ್ತಿ 2021-22ರಲ್ಲಿ 12 kg ಟೊಮೆಟೊ ಬೆಳೆದಿದ್ದ ಅಂತ ಇಟ್ಕೊಳ್ಳಿ. 12 kg ಟೊಮೆಟೊ ಬೆಳೆದಿದ್ದ ಅಂತ ಇಟ್ಕೊಳ್ಳಿ. ಸೊ ಇವಾಗ ಎಷ್ಟಾಗುತ್ತೆ? 12 5 60. ಇಲ್ಲಿ 60 ರೂಪಾಯಿ ಬಂತು, ಕೆಳಗಡೆ ಮತ್ತೆ 100 ರೂಪಾಯಿ ಬಂತು, 160 ರೂಪಾಯಿ ಬಂತು. ಆಯಿತಾ, 160 ರೂಪಾಯಿ. ಆ ವರ್ಷದ ಒಂದು GDP ಕಾಂಟ್ರಿಬ್ಯೂಷನ್ 160 ರೂಪಾಯಿ. ಅದೇ ಥರ 2023ಗೆ ಬರೋದಾದರೆ ಇವಾಗ ನೋಡಿ, ಆ ವ್ಯಕ್ತಿ ಈ ಸಲ 10 kg ಮಾತ್ರ ಬೆಳೆದಿದ್ದ. ಸೊ 150 ರೂಪಾಯಿ ಒಂದು ಕಾಂಟ್ರಿಬ್ಯೂಷನ್. ಸೊ ಏನಾಗ್ತಿದೆ, ಎ ಅನ್ನೋ ಒಬ್ಬ ವ್ಯಕ್ತಿಯ ಹೋದ ವರ್ಷದ ಕಾಂಟ್ರಿಬ್ಯೂಷನ್ 160 ರೂಪಾಯಿ, ಅದೇ ವ್ಯಕ್ತಿಯ ಕಾಂಟ್ರಿಬ್ಯೂಷನ್ ಈ ಸಲ 150. ಸೊ ಎಷ್ಟಾಗುತ್ತೆ? 10 ರೂಪಾಯಿ ಡ್ರಾಪ್ ಆಗಿದೆ. ಸೊ ನಮ್ಗೆ ಏನಾಗ್ತಿದೆ, ನ್ಯಾಷನಲ್ ಇನ್ಕಮಲ್ಲಿ 10 ರೂಪಾಯಿ ಡ್ರಾಪ್ ಆಗಿದೆ ಅಂತ ಗೊತ್ತಾಗುತ್ತೆ. ಇದು ನಿಮ್ಗೆ ಗೊತ್ತಾಗೋದು ಯಾವಾಗ? ವೆನ್ ಇನ್ಫ್ಲೇಷನ್ ಈಸ್ ನಾಟ್ ದ್ಯಾರ್. ಒಂದು ಬೇಸ್ ಇಯರ್ ವ್ಯಾಲ್ಯೂನ ರೆಫರೆನ್ಸ್ ಆಗಿ ತಗೊಂಡು ಆ ವರ್ಷದಲ್ಲಿ ಎಷ್ಟೇ ವಸ್ತುಗಳು ಉತ್ಪನ್ನ ಆದರೂ ಕೂಡ ಆ ವರ್ಷದ ಬೆಲೆ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ, ಗುಣಿಸದೆ ಪ್ರೀವಿಯಸ್ ಬೇಸ್ ಇಯರ್ ಜೊತೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಇವಾಗ ರಿಯಲ್ GDP ಸಿಗುತ್ತೆ. ದಿಸ್ ಇಸ್ ಕಾಲ್ಡ್ ಎಸ್ ರಿಯಲ್ GDP. ವಾಟ್ ಈಸ್ ರಿಯಲ್ ಆರ್ ರಿಯಲ್ ನ್ಯಾಷನಲ್ ಇನ್ಕಮ್ ಸಿಗುತ್ತೆ. ಸೊ ವಾಟ್ ಈಸ್ ರಿಯಲ್ ನ್ಯಾಷನಲ್ ಇನ್ಕಮ್? ದ ಟೋಟಲ್ ನ್ಯಾಷನಲ್ ಇನ್ಕಮ್ ಮೈನಸ್ ಇನ್ಫ್ಲೇಷನ್. ಇಲ್ಲಿ ಇನ್ಫ್ಲೇಷನ್ ಪಾರ್ಟ್ ಆಗಿ ಆ್ಯಕ್ಟ್ ಆಗಲ್ಲ. ಇನ್ಫ್ಲೇಷನ್ ಆ್ಯಕ್ಟ್ ಆಗಲ್ಲ ಅಂದರೆ ಅದನ್ನು ನಾವು ರಿಯಲ್ ಅಂತ ಕರಿತೇವೆ. ಸೊ ವಾಟ್ ಈಸ್ ನಾಮಿನಲ್ ವಿತ್ ಇನ್ಫ್ಲೇಷನ್, ವಾಟ್ ಈಸ್ ರಿಯಲ್ ವಿತೌಟ್ ಇನ್ಫ್ಲೇಷನ್. ಅದೇ ಥರ ಇನ್ನೂ 2 ವರ್ಡ್ಸ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಒನ್ ಈಸ್ GDP. ಪದೇ GDP ಅಂತ ಹೇಳ್ತಾ ಇದ್ದಾರೆ. GDP ಅನ್ನು ನೆನ್ಪಿಟ್ಕೊಳ್ಳಿ. G ಸ್ಟ್ಯಾಂಡ್ಸ್ ಫಾರ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಅದೇ ಥರ ಇನ್ನೊಂದು ಬರುತ್ತೆ NDP, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಸೊ ಫಸ್ಟ್ ಆಫ್ ಆಲ್ ನಮಗೆ ಗ್ರಾಸ್ ಅಂದರೆ ಏನು, ನೆಟ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ನೋಡಿ, ಗ್ರಾಸ್ ಅಂದರೆ ವಿತೌಟ್ ರಿಮೂವಿಂಗ್ ಡೆಪ್ರಿಸಿಯೇಷನ್. ಇವಾಗ ಡೆಪ್ರಿಸಿಯೇಷನ್ ಏನಂದರೆ ಅರ್ಥ ಆಗಬೇಕು, ಹೇಳ್ತೇನೆ ನಾನು, ನಿಮ್ಮ ಟೆನ್ಷನ್ ತಗೋಬೇಡಿ. ವಿತೌಟ್ ರಿಮೂವಿಂಗ್ ಡೆಪ್ರಿಸಿಯೇಷನ್. ನೆಟ್ ಅಂದರೆ ಏನು? ವಿತ್ ರಿಮೂವಿಂಗ್ ಡೆಪ್ರಿಸಿಯೇಷನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಅದು ನೆಟ್ ಆಗುತ್ತೆ, ಡೆಪ್ರಿಸಿಯೇಷನ್ನ ಇಟ್ಕೊಂಡಿದ್ರೆ ಅದನ್ನ ಗ್ರಾಸ್ ಆಗುತ್ತೆ. ಸೊ ಡೆಪ್ರಿಸಿಯೇಷನ್ ಅಂದರೆ ಏನು ನೋಡಿ, ನಮ್ಮ ತಂದೆಯವರು 2015ರಲ್ಲಿ ಒಂದು ಕಾರ್ನ ತಗೊಂಡಿದ್ರು ಅಂತ ಇಟ್ಕೊಳ್ಳಿ. ಒಂದು ಕಾರ್ ತಗೊಂಡಿದ್ರು, ಯಾವುದು? ಟಾಟಾ ಸ್ವಿಫ್ಟ್. ಟಾಟಾ ಅಲ್ಲ, ಇದು ಟಾಟಾ ಇಂಡಿಕಾ. ಓಕೆ, ನಮ್ಮ ತಂದೆಯವರು 2015ರಲ್ಲಿ ಟಾಟಾ ಇಂಡಿಕಾ ತಗೊಂಡಿದ್ರು ಅಂತ ಇಟ್ಕೊಳ್ಳಿ. ಇದರ ಬೆಲೆ ಅವಾಗ 10 ಲಕ್ಷ ಅಂತ ಇಟ್ಕೊಳ್ಳಿ. 10 ಲಕ್ಷ ಅಂತ ಇಟ್ಕೊಳ್ಳಿ. 3 ವರ್ಷ ಆದಮೇಲೆ 2018ರಲ್ಲಿ ನಮ್ಮ ತಂದೆ ಈ ಕಾರ್ನ ಮಾರಬೇಕಂತ ಇದ್ದಾರೆ ಸೆಕೆಂಡ್ ಹ್ಯಾಂಡಲ್ಲಿ. ನಮ್ಮ ತಂದೆಯವರು ಇದನ್ನ ಸೆಕೆಂಡ್ ಹ್ಯಾಂಡಲ್ಲಿ ಮಾರಬೇಕಂತ ಇದ್ದಾರೆ. ಸೊ ಇವಾಗ ಈ ಕಾರ್ 10 ಲಕ್ಷಕ್ಕೆ ಸೆಲ್ ಆಗತ್ತಾ? ಇಲ್ಲ, ಪ್ರಾಬಬ್ಲಿ ಒಂದು 5 ಲಕ್ಷಕ್ಕೆ ಸೆಲ್ ಆಯ್ತು ಅಂತ ಇಟ್ಕೊಳ್ಳಿ. ನೀವು ತಗೊಂಡಾಗ ಮತ್ತೆ ಮಾರಬೇಕಾದ್ರೆ ಒಂದು ವಸ್ತುವಿನ ಬೆಲೆ ಕಮ್ಮಿ ಆಗ್ತಾ ಹೋದರೆ ಅದನ್ನು ನಾವು ಡೆಪ್ರಿಸಿಯೇಷನ್ ಅಂತ ಕರಿತೇವೆ. ಡೆಪ್ರಿಸಿಯೇಷನ್. ಸೆಕೆಂಡ್ ಹ್ಯಾಂಡ್ ವಸ್ತುಗಳ ಬೆಲೆ ಕಮ್ಮಿ ಆಗಿದೆ ಅಂತ ಹೇಳ್ತೇವಲ್ಲ. ಸಾರಿ, ವಿಡಿಯೋ ಕಟ್ ಆಯಿತು. ಫಸ್ಟ್ ಹ್ಯಾಂಡ್ ವಸ್ತು ಮತ್ತು ಸೆಕೆಂಡ್ ಹ್ಯಾಂಡ್ ವಸ್ತು ಮಾರಾಟದ ಬೆಲೆಯಲ್ಲಿ ಏನು ವ್ಯತ್ಯಾಸ ನಿಮಗೆ ಗೊತ್ತಾಗತ್ತಲ್ವಾ, ಅದನ್ನು ನಾವು ಡೆಪ್ರಿಸಿಯೇಷನ್ ಅಂತ ಕರಿತೇವೆ. ಅರ್ಥ ಮಾಡ್ಕೊಳ್ಳಿ. ಸೊ ವಾಟ್ ಈಸ್ ಡೆಪ್ರಿಸಿಯೇಷನ್? ಲಾಸ್ಟ್ ಇನ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅ ಪ್ರಾಡಕ್ಟ್. ಒಂದು ಮಾರ್ಕೆಟ್ ವ್ಯಾಲ್ಯೂ ಅಲ್ಲಿ ಪ್ರಾಡಕ್ಟ್ದು ಬೆಲೆ ಕಮ್ಮಿ ಆಗ್ತಾ ಹೋಗುತ್ತೆ ಡ್ಯೂ ಟು ಟಿಯರ್ ಆ್ಯಂಡ್ ವಿಯರ್. ಹರಿದಾಕೋದು ಇಲ್ಲ ಪದೇ ಬಳಸೋದು. ಒಂದು ಹರಿದಾಕ್ತೀವ ನೀವು ಅದನ್ನ, ಇಲ್ಲ ಪದೇ ಬಳಸೋದ್ರಿಂದ ಒಂದು ವಸ್ತುವಿನ ಬೆಲೆ ಮಾರ್ಕೆಟಲ್ಲಿ ಕಾಲಕ್ರಮೇಣ ಕಮ್ಮಿ ಆಗ್ತಾ ಹೋದರೆ ಅದನ್ನು ನಾವು ಡೆಪ್ರಿಸಿಯೇಷನ್ ಅಂತ ಕರಿತೇವೆ. ಆಯಿತಾ? ಫಿನಿಶ್. ಇವಾಗ ಡೆಪ್ರಿಸಿಯೇಷನ್ ಅರ್ಥ ಆಯ್ತಲ್ವಾ? ಸೊ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟಲ್ಲಿ ಏನಾಗುತ್ತೆ, ಇಲ್ಲಿ ಡೆಪ್ರಿಸಿಯೇಷನ್ ಲೆಕ್ಕಕ್ಕೆ ಬರಲ್ಲ. ಅಂದರೆ ನಾವು ಬರೀ ಫಸ್ಟ್ ಹ್ಯಾಂಡ್ ವಸ್ತುಗಳ ಬಗ್ಗೆ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತೇವೆ. ಓನ್ಲಿ ಫಸ್ಟ್ ಹ್ಯಾಂಡ್ ಥಿಂಗ್ಸ್. ಬರೀ ಫಸ್ಟ್ ಹ್ಯಾಂಡ್ ಥಿಂಗ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ 2023ರಲ್ಲಿ ಎಕ್ಸಾಂಪಲ್, ಓಕೆ, 100 ಹೊಸ ಕಾರ್ಗಳ ಉತ್ಪನ್ನ ಆಗಿತ್ತು. 100 ಹೊಸ ಕಾರ್ಗಳ ಉತ್ಪನ್ನ ಆಗಿತ್ತು, 500 ಬೈಕ್ಗಳ ಉತ್ಪನ್ನ ಆಗಿತ್ತು, ಆಯಿತಾ, 1000 ಸೈಕಲ್ಗಳ ಉತ್ಪನ್ನ ಆಗಿತ್ತು ಫಸ್ಟ್ ಹ್ಯಾಂಡ್. ಸೊ ಈ ವಸ್ತುಗಳ ಬೆಲೆಗಳನ್ನ ಮಲ್ಟಿಪ್ಲೈ ಮಾಡಿ ಎಲ್ಲದನ್ನು ಆ್ಯಡ್ ಮಾಡಿದ್ರೆ ಅದು ನಿಮಗೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ನ ಕೊಡುತ್ತೆ. ಗ್ರಾಸ್ ಮೀನ್ಸ್ ಫಸ್ಟ್ ಹ್ಯಾಂಡ್ ವಸ್ತುಗಳು ಮಾತ್ರ. ಆಯಿತಾ? ಇವಾಗ ಡೊಮೆಸ್ಟಿಕ್ ಅಂದರೆ ಏನು? ಡೊಮೆಸ್ಟಿಕ್ ಮೀನ್ಸ್ ಏರಿಯಾ. ಇದರ ಅರ್ಥ ಏನು? ಫಾರ್ ಎಕ್ಸಾಂಪಲ್ ಭಾರತದ ನಕ್ಷೆ ಬಿಡಿಸೋದಾದರೆ ನಾನು, ಇಫ್ ಐ ಡ್ರಾ ಇಂಡಿಯನ್ ಮ್ಯಾಪ್, ಬೇಡ, ಇದು ಇಂಡಿಯಾ ಅಲ್ಲ, ಇದು ಯಾವುದೋ ಒಂದು ದೇಶ. ಆಯಿತಾ? ಇದು ಯಾವುದೋ ಒಂದು ದೇಶ ಇದೆ. ಈ ದೇಶದಲ್ಲಿ ಬಾರ್ಡರ್ ಕಾಣ್ತಿದೆಯಾ? ಈ ದೇಶದ ಬಾರ್ಡರ್ ಕಾಣ್ತಿದೆಯಾ? ಈ ಬಾರ್ಡರ್ ಒಳಗೆ ಯಾವುದೇ ಒಂದು ವಸ್ತು ಉತ್ಪನ್ನ ಆದರೂ ಕೂಡ, ಈ ಬಾರ್ಡರ್ ಒಳಗೆ ಯಾವುದೇ ಒಂದು ವಸ್ತು ಉತ್ಪನ್ನ ಆದರೆ ಇದನ್ನು ನಾವು ಡೊಮೆಸ್ಟಿಕ್ ಏರಿಯಾ ಅಂತ ಕರಿತೇವೆ. ದ ಡೊಮೆಸ್ಟಿಕ್ ಟೆರಿಟರಿ ಆಫ್ ಅ ಕಂಟ್ರಿ.
ಡೊಮೆಸ್ಟಿಕ್ ಏರಿಯಾ ಅಂತ ಕರಿತೇವೆ. ಅಂದರೆ ಒಂದು ವಸ್ತು ಒಂದು ದೇಶದ ಬಾರ್ಡರ್ ಒಳಗೆ ಉತ್ಪನ್ನ ಆದರೆ ಅದನ್ನು ಡೊಮೆಸ್ಟಿಕ್ ಏರಿಯಾ ಅಂತ ಕರಿತೇವೆ. ಈ ಡೊಮೆಸ್ಟಿಕ್ ಏರಿಯಾದೊಳಗೆ ಸಿಟಿಸನ್ಸ್ ಕೂಡ ಇರ್ತಾರೆ, ನಾಗರಿಕರು ಕೂಡ ಇರ್ತಾರೆ, ಫಾರಿನರ್ಸ್ ಕೂಡ ಇರ್ತಾರೆ. ಡೊಮೆಸ್ಟಿಕ್ ಏರಿಯಾದಲ್ಲಿ ಏನಾಗ್ತದೆ, ಸಿಟಿಸನ್ಸ್ ಕೂಡ ಇರ್ತಾರೆ, ಫಾರಿನರ್ಸ್ ಕೂಡ ಇರ್ತಾರೆ. ಫಾರ್ ಎಕ್ಸಾಂಪಲ್ ಭಾರತದ ಒಳಗೆ ನಮ್ಮ ಹತ್ರ MI ಕಂಪ್ನಿಗಳ ಫ್ಯಾಕ್ಟ್ರೀಸ್ ಇವೆ. MI ಕಂಪ್ನಿ ವೆರಿ ಫೇಮಸ್ ಕಂಪ್ನಿದು ಫ್ಯಾಕ್ಟ್ರೀಸ್ ಇವೆ. ಸೊ ಏನಾಗ್ತಿದೆ, ಭಾರತದಲ್ಲಿ ಉತ್ಪನ್ನ ಆದರೂ ಕೂಡ MI ಕಂಪ್ನಿಯ ಓನರ್ ಯಾನು ಚೈನೀಸ್, ಇವನ್ ಒಬ್ಬ ಚೈನೀಸ್ ವ್ಯಕ್ತಿ ಅಲ್ವಾ. ಸ್ಟಿಲ್ ವೆನ್ ದ ಪ್ರಾಡಕ್ಟ್ ಈಸ್ ಗೆಟ್ಟಿಂಗ್ ಪ್ರೊಡ್ಯೂಸ್ಡ್ ಇನ್ ಅ ಡೊಮೆಸ್ಟಿಕ್ ಏರಿಯಾ, ನಾವಿಲ್ಲಿ ಸಿಟಿಸನ್ಸ್ ಮತ್ತು ಫಾರಿನರ್ಸ್ ಅಂತ ಭೇದ ಭಾವ ಮಾಡಲ್ಲ. ಆ ದೇಶದ ಒಳಗೆ ಒಂದು ವಸ್ತು ಉತ್ಪನ್ನ ಆದರೆ ದಟ್ ವಿಲ್ ಬಿಕಮ್ ಅ ಪಾರ್ಟ್ ಆಫ್ GDP. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ GDP? ದ ಟೋಟಲ್ ಮನಿ ವ್ಯಾಲ್ಯೂ, ದ ಫೈನಲ್ ಮನಿ ವ್ಯಾಲ್ಯೂ ಆಫ್ ಆಲ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ದ ಟೋಟಲ್ ಫೈನಲ್ ಮನಿ ವ್ಯಾಲ್ಯೂ ಆಫ್ ಒಂದು ವಸ್ತು, ಎಷ್ಟೇ ವಸ್ತುಗಳು ಉತ್ಪನ್ನ ಆದರೂ ಕೂಡ ಆ ವಸ್ತುಗಳ ಫೈನಲ್ ವ್ಯಾಲ್ಯೂ, ದ ಟೋಟಲ್ ಮನಿ ವ್ಯಾಲ್ಯೂ ಆಫ್ ಆಲ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಅ ಡೊಮೆಸ್ಟಿಕ್ ಏರಿಯಾ ಆಫ್ ಅ ಕಂಟ್ರಿ. ಇನ್ ದ ಡೊಮೆಸ್ಟಿಕ್ ಏರಿಯಾ ಆಫ್ ಅ ಕಂಟ್ರಿ. ನಾನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ UPSC ಎಕ್ಸಾಮ್ ನೀವು ಇಂಗ್ಲೀಷಲ್ಲೇ ಬರೀತಾರೆ ಮೋಸ್ಟ್ ಆಫ್ ಯು, ಆಯಿತಾ? ಅದಕ್ಕೆ ಹೇಳ್ತಾ ಇದ್ದೆ ನೋಡಿ. ಇನ್ ಸಿಂಪಲ್ ಏನು ಹೇಳಬೇಕು ನಾನೀಗ, ಡೊಮೆಸ್ಟಿಕ್ ಏರಿಯಾ ಆಫ್ ಅ ಕಂಟ್ರಿ ಅಂದರೆ ಭಾರತದ ಒಳಗೆ ಎಷ್ಟು ವಸ್ತುಗಳ ಉತ್ಪನ್ನ ಆಗ್ತಿದೆಯೋ, ಒಂದು ವರ್ಷದಲ್ಲಿ ಎಷ್ಟು ವಸ್ತುಗಳ ಉತ್ಪನ್ನ ಆಗ್ತಿದೆಯೋ ಆ ಉತ್ಪನ್ನ ಆದ ಎಲ್ಲ ವಸ್ತುಗಳ ಬೆಲೆನ ನೀವು ಆ್ಯಡ್ ಮಾಡಿ ಒಂದು ಫೈನಲ್ ವ್ಯಾಲ್ಯೂನ ಎತ್ತಿಟ್ರೆ ದಟ್ ಈಸ್ ಕಾಲ್ಡ್ ಆಸ್ GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಇದನ್ನು ಸಿಟಿಸನ್ಸ್ ಮತ್ತು ಫಾರಿನರ್ಸ್ ಅಂತ ನಾವಿಲ್ಲಿ ಭೇದ ಭಾವ ಮಾಡೋದೇ ಇಲ್ಲ. ನಮ್ಮ ದೇಶದ ಒಳಗೆ ಉತ್ಪನ್ನ ಆದರೆ ದಟ್ ಬಿಕಮ್ಸ್ ಅ ಪಾರ್ಟ್ ಆಫ್ ಅವರ್ GDP. ಆ್ಯಂಡ್ ಇಂಡಿಯಾ ಇಸ್ ದ 5th ಲಾರ್ಜೆಸ್ಟ್ ಎಕಾನಮಿ ಅಂತ ಕರಿತೇವೆ. ಬಿಕಾಸ್ ಇಂಡಿಯಾದು GDP ಇದೆ ಅಲ್ವಾ, ಭಾರತದ GDP ಇದೆ ಅಲ್ವಾ, ಅದು ಇಡೀ ವಿಶ್ವದಲ್ಲಿ 5ನೇ ಅತಿ ಹೆಚ್ಚು GDP ಆಗಿ ಸಿಗುತ್ತೆ ನಿಮಗೆ. 5th ಲಾರ್ಜೆಸ್ಟ್ GDP. ಇಷ್ಟು ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. ಇದು 5th ಆದರೆ ಮತ್ತು ಬೇರೆ ಬೇರೆ ಕಂಟ್ರೀಸ್ ಯಾವುದಂದರೆ, ನಂಬರ್ 1 ಈಸ್ ಯುನೈಟೆಡ್ ಸ್ಟೇಟ್ಸ್, ನಂಬರ್ 2 GDP ಪ್ರಕಾರ ನಂಬರ್ 1 ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಎಕಾನಮಿ ಇಸ್ USA, ಸೆಕೆಂಡ್ 1 ಈಸ್ ಚೈನಾ, ಆಯಿತಾ? ಥರ್ಡ್ 1 ಈಸ್ ಜಪಾನ್, 3ನೇ ಜಪಾನ್ ಬರುತ್ತೆ, 4ನೇದು ಜರ್ಮನಿ ಬರುತ್ತೆ, ಜರ್ಮನಿ ಈಸ್ ದ 4th ಲಾರ್ಜೆಸ್ಟ್ ಎಕಾನಮಿ, 5th 1 ಈಸ್ ಇಂಡಿಯಾ, 5ನೇದು 5th ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ಅಕಾರ್ಡಿಂಗ್ ಟು ನ್ಯಾಷನಲ್ ಇನ್ಕಮ್ ಇಸ್ ಇಂಡಿಯಾ, ಅಕಾರ್ಡಿಂಗ್ ಟು GDP is India, and the 6th largest economy according to the GDP is UK, United Kingdom. First R ಹೆಸರು ನೆನಪಿದ್ರೆ ಸಾಕು, USA, China, Japan, Germany, India, UK, ಆಯಿತಾ? ಸೊ when I say GDP, when I say gross domestic product, this is a mode of calculating national income. ಕೆಲವೊಂದು ದೇಶದಲ್ಲಿ GDPನೇ ನ್ಯಾಷನಲ್ ಇನ್ಕಮ್ ಆಗಿ ಕನ್ಸಿಡರ್ ಮಾಡ್ತಾರೆ, ಆಯಿತಾ? GDPನ ಕೂಡ ನ್ಯಾಷನಲ್ ಇನ್ಕಮ್ ಆಗಿ ಕನ್ಸಿಡರ್ ಮಾಡ್ತಾರೆ. ದಟ್ ಈಸ್ ಬೇಸ್ಡ್ ಆನ್ ದ ಕಂಟ್ರಿ. ಯಾವ ದೇಶದಲ್ಲಿ ಯಾವ ವ್ಯಾಲ್ಯೂನ ತಗೋಬೇಕೋ ಆ ವ್ಯಾಲ್ಯೂನ ತಗೊಳ್ತಾರೆ. ಭಾರತದಲ್ಲಿ GDP ತುಂಬ ಜಾಸ್ತಿ ಬರೋದ್ರಿಂದ ವಿ ಟೇಕ್ ದಿಸ್ ಆಸ್ ಅವರ್ ನ್ಯಾಷನಲ್ ಇನ್ಕಮ್, ಆಯಿತಾ? ಬಟ್ ಕೆಲವೊಂದು ಕಂಟ್ರೀಸಲ್ಲಿ GDPನ ತಗೊಳ್ಳಲ್ಲ, GNPನ ತಗೊಳ್ತಾರೆ. ಕೆಲವೊಂದು ದೇಶದಲ್ಲಿ GDPನ ತಗೊಳ್ಳಲ್ಲ, GNPನ ತಗೊಳ್ತಾರೆ. ಅರ್ಥ? ಗ್ರಾಸ್ ನ್ಯಾಷನಲ್ ಇನ್ಕಮ್. USA ಅವರು ಇದನ್ನು ತಗೊಳ್ತಾರೆ, ಗ್ರಾಸ್ ನ್ಯಾಷನಲ್ ಇನ್ಕಮ್. ಸೊ ಇವಾಗ ಗ್ರಾಸ್ ನ್ಯಾಷನಲ್ ಇನ್ಕಮ್ ಅಂತ ಏನಂತ ಗೊತ್ತಾಗೋದಾದರೆ ನೋಡಿ, ಇಡೀ ವಿಶ್ವದಲ್ಲಿ ನಮ್ಮ ಭಾರತ ಇಲ್ಲಿದೆಯಾ? ನಮ್ಮ ಭಾರತ ಒಂದು ಇಲ್ಲಿ ಸಿಗತ್ತಲ್ವಾ? ನಮ್ಮ ಭಾರತ ಇಲ್ಲಿದೆ ಅಂತ, ಏನಪ್ಪ ಇದು, ಅಯ್ಯಯ್ಯೋ, ಇದು ಭಾರತ ಅಂತ ಇಟ್ಕೊಳ್ಳಿ. ಇಡೀ ವರ್ಲ್ಡ್ ಮ್ಯಾಪಲ್ಲಿ ದಿಸ್ ಇಸ್ ಇಂಡಿಯಾ ಅಂತ ಇಟ್ಕೊಂಡ್ರೆ ನೀವು, ಇಂಡಿಯನ್ ಸಿಟಿಸನ್ಸ್, ಭಾರತದ ನಾಗರಿಕರು ಅಮೆರಿಕದಲ್ಲಿ ಕೂಡ ಇದ್ದಾರೆ, ಸೌತ್ ಅಮೆರಿಕಾದಲ್ಲಿ ಕೂಡ ಇದ್ದಾರೆ, ರಷ್ಯಾದಲ್ಲಿ ಕೂಡ ಇದ್ದಾರೆ, ಜಪಾನಲ್ಲಿ ಕೂಡ ಇದ್ದಾರೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಗ್ರಾಸ್ ನ್ಯಾಷನಲ್ ಇನ್ಕಮ್? ದ ಟೋಟಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ದ ಟೋಟಲ್ ಮನಿ ವ್ಯಾಲ್ಯೂ of goods and services, the total money value of goods and services produced across the world. ಇವಾಗ ಇಂಡಿಯಾ ಅಂತ ಹೇಳ್ತಲ್ಲ ನೋಡಿ, ಪ್ರೊಡ್ಯೂಸ್ಡ್ ಅಕ್ರಾಸ್ ದ ವರ್ಲ್ಡ್, ವಿಶ್ವದಲ್ಲಿ ಎಲ್ಲೇ ಪ್ರೊಡ್ಯೂಸ್ ಆಗಲಿ, ಐ ಡೋಂಟ್ ಕೇರ್. ದ ಟೋಟಲ್ ಮನಿ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಅಕ್ರಾಸ್ ದ ವರ್ಲ್ಡ್ ಬೈ ನ್ಯಾಷನಲ್ಸ್ ಆಫ್ ಅ ಕಂಟ್ರಿ, ಈಸ್ GNP, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಇದರರ್ಥ ಏನು? ಭಾರತದ ಪ್ರಜೆಗಳು ಮಾತ್ರ ಉತ್ಪನ್ನ ಮಾಡುವಂಥ ಎಲ್ಲ ವಸ್ತುಗಳ ಬೆಲೆನ ನೀವು ಆ್ಯಡ್ ಮಾಡಿದ್ರೆ ದಿಸ್ ಬಿಕಮ್ಸ್ GNP. ಸೊ ಫಾರ್ಮುಲಾ ಏನು ಕೊಡ್ಬೋದು ನಾನು GNPಗೆ? GNP ಈಸ್ ಈಕ್ವಲ್ಸ್ ಟು GDP, ಡೆಫಿನೆಟ್ಲಿ. GNP ಈಸ್ ಈಕ್ವಲ್ಸ್ ಟು GDP ಮೈನಸ್ ನೆನ್ಪಿಟ್ಕೊಳ್ಳಿ, ಮೈನಸ್ ಟೋಟಲ್ ಮನಿ ಜನರೇಟೆಡ್ ಬೈ ರೆಸಿಡೆಂಟ್ಸ್ ಇನ್ ಫಾರಿನ್ ಕಂಟ್ರೀಸ್. ನೆನ್ಪಿಟ್ಕೊಳ್ಳಿ, ಏನಂತ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂದರೆ, ನಮ್ಮ ಭಾರತದ ಒಟ್ಟು GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟಲ್ಲಿ
ಮೈನಸ್ ಏನು ಮಾಡ್ಬೇಕು ನಾವು, ದ ಟೋಟಲ್ ಮನಿ ಆಫ್ ರೆಸಿಡೆಂಟ್ಸ್ ಇನ್ ಫಾರಿನ್ ಕಂಟ್ರೀಸ್. ಅಂದರೆ ಭಾರತದ ಪ್ರಜೆಗಳು ಅಮೆರಿಕದಲ್ಲಿದ್ದರೆ ಅವರು ಉತ್ಪನ್ನ ಮಾಡಿದಂಥ ಬೆಲೆನೂ ಹಾಕ್ಕೋಬೇಕು, ಜಪಾನಲ್ಲಿ ಉತ್ಪನ್ನ ಮಾಡಿದ್ರು ಹಾಕ್ಕೋಬೇಕು. ಮೈನಸ್ ಫಾರಿನ್ ಪ್ರೊಡ್ಯೂಸ್ ಇನ್ ಅವರ್ ಕಂಟ್ರಿ, ಫಾರಿನ್ ಪ್ರೊಡ್ಯೂಸ್ ಇನ್ ಅವರ್ ಕಂಟ್ರಿ. ಇದರ ಅರ್ಥ ಏನು, ಸಿಂಪಲ್ ಆಗಿ ಹೇಳ್ತೇನೆ ನೋಡಿ. ಭಾರತದ ಒಟ್ಟು GDP, ಭಾರತದೊಳಗೆ ಒಟ್ಟು $2.5 ಟ್ರಿಲಿಯನ್ ಉತ್ಪನ್ನ ಆಯ್ತು ಅಂತ ಇಟ್ಕೊಳ್ಳಿ. ಅದರಲ್ಲಿ ಮೈನಸ್ ಏನು ಮಾಡ್ಬೇಕು ನಾವು, ನಮ್ಮ ಪ್ರಜೆಗಳು ವಿದೇಶದಲ್ಲಿ ಕೂಡ ಇದ್ದಾರೆ, ಅವರು ಅರ್ನ್ ಮಾಡಿದ್ದನ್ನ ನಾವು ಆ್ಯಡ್ ಮಾಡ್ಕೋಬೇಕು. ಮೈನಸ್ ನಮ್ಮ ಚೈನಾ, ಜಪಾನ್ ಫಾರಿನರ್ಸ್ ಏನು ಭಾರತದ ಒಳಗಿದ್ದಾರಲ್ವ, ಅವರ ಆದಾಯನ ನಾವು ಸಬ್ಸ್ಟ್ರಾಕ್ಟ್ ಮಾಡಬೇಕು. ಫಾರಿನರ್ಸ್ದು ಇನ್ಕಮ್ನ ಸಬ್ಸ್ಟ್ರಾಕ್ಟ್ ಮಾಡಿ ಭಾರತದ ಇನ್ಕಮ್ ಅಕ್ರಾಸ್ ಭಾರತದ ಪ್ರಜೆಗಳು ಇಡೀ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ಅರ್ನ್ ಮಾಡ್ತಿರುವಂಥ ಅಮೌಂಟ್ನ ಆ್ಯಡ್ ಮಾಡಿದ್ರೆ ಅವಾಗ ನಮಗೆ GNP ಸಿಗುತ್ತೆ. GNP ಅಂದ್ರೇನು, ದ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ವಿಚ್ ಹೋಲ್ಡ್ಸ್ ಓನ್ಲಿ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಬೈ ನ್ಯಾಷನಲ್ಸ್ ಆಫ್ ಅ ಕಂಟ್ರಿ ಇರ್ರೆಸ್ಪೆಕ್ಟಿವ್ ಆಫ್ ದ ಏರಿಯಾ. ಇಂಗ್ಲೀಷಲ್ಲಿ ಹೇಳಿದ್ರೆ, ಕನ್ನಡದಲ್ಲಿ ಹೇಳ್ತಾರೆ. GNP ಅಂದರೆ ಏನು, ಒಟ್ಟು ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಈ ವಸ್ತುಗಳ ಉತ್ಪನ್ನ ಆಗಿದೆ ಅಲ್ವಾ, ಅದು ವಿಶ್ವದ ಯಾವುದೇ ಮೂಲೆಯಲ್ಲಾಗಿರಲಿ ಡಸಂಟ್ ಮ್ಯಾಟರ್, ಬಟ್ ಆ ವಸ್ತುನ ಒಬ್ಬ ನಾಗರಿಕ ಮಾತ್ರ ಉತ್ಪನ್ನ ಮಾಡಿರಬೇಕು. ದಟ್ಸ್ ಇಟ್. ದ ಅಮೌಂಟ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ ಬೈ ರೆಸಿಡೆಂಟ್ಸ್ ಆಫ್ ಅ ಕಂಟ್ರಿ, ಸಿಟಿಸನ್ಸ್ ಆಫ್ ಅ ಕಂಟ್ರಿ ಇಸ್ GNP. GDPಯಲ್ಲಿ ಏನು ಬರುತ್ತೆ, GDPಯಲ್ಲಿ ಸಿಟಿಸನ್ಸ್ ಪ್ಲಸ್ ನಾನ್ ಸಿಟಿಸನ್ಸ್ ಬರುತ್ತೆ, ಬಟ್ GNPಯಲ್ಲಿ ಓನ್ಲಿ ಸಿಟಿಸನ್ಸ್ ಬರುತ್ತೆ. ಎರಡನೇದು, GDPಯಲ್ಲಿ ಒಂದು ಬೌಂಡ್ರಿ ಇರುತ್ತೆ. ಭಾರತದ GDP, ಅಮೆರಿಕ GDP ಅಂತ. GNPಯಲ್ಲಿ ಬೌಂಡ್ರಿ ಇರಲ್ಲ, ಬರೀ ನ್ಯಾಷನಲ್ಸ್ ಮಾತ್ರ ಇರ್ತಾರೆ. ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಮಾಡಿದ್ರು, ಅಮೆರಿಕದಲ್ಲಿ ಪ್ರೊಡ್ಯೂಸ್ ಮಾಡಿದ್ರು, ಹಿ ವಿಲ್ ಕಾಂಟ್ರಿಬ್ಯೂಟ್ ಟು ದ ಪ್ರೊಡಕ್ಷನ್ ಆಫ್ ಅವರ್ ನ್ಯಾಷನಲ್ ಇನ್ಕಮ್ ಬಿಕಾಸ್ ಈಸ್ ಅ ಸಿಟಿಸನ್ ಆಫ್ ಇಂಡಿಯಾ, ಈಸ್ ಅ ನಾಗರಿಕ ಆಫ್ ಇಂಡಿಯಾ. ಆಯಿತಾ? ದಿಸ್ ಈಸ್ GDP ಆ್ಯಂಡ್ GNP. ಇದೆರಡು ಪದಗಳ ಮೀನಿಂಗ್ ಅರ್ಥ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. GDP ಒಂದು ಟೇಬಲ್ ಮಾಡಿಬಿಡ್ತೇನೆ, ಬರ್ಕೊಳ್ಳಿ. I'll make a small table. GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಓಕೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟಲ್ಲಿ ಇಂಡಿಯನ್ಸ್ದು ಕಾಂಟ್ರಿಬ್ಯೂಷನ್ ಆ್ಯಡ್ ಆಗುತ್ತಾ, ಆ ದೇಶದ ನ್ಯಾಷನಲ್ಸ್ದು ಕಾಂಟ್ರಿಬ್ಯೂಷನ್ ಆ್ಯಡ್ ಆಗುತ್ತಾ? ಎಸ್. GDPಯಲ್ಲಿ ಕೂಡ ಆಗುತ್ತೆ, GNPಯಲ್ಲಿ ಕೂಡ ಆಗುತ್ತೆ. ಇದು ಒಂದು. GDPಯಲ್ಲಿ ಕೂಡ ಭಾರತದ ನಾಗರಿಕರ ಅಮೌಂಟ್ ಆ್ಯಡ್ ಆಗ್ತಿದೆ, ನಮ್ಮ ಪ್ರೊಡ್ಯೂಸ್ಡ್ ವರ್ಡ್ಸ್. ಅದೇ ಥರ ಫಾರಿನರ್ಸ್ ಮತ್ತು GNPಯಲ್ಲಿ ಕೂಡ ಆ್ಯಡ್ ಆಗ್ತಿದೆ. ಅದೇ ಥರ ವಿದೇಶಿಗರ ಕಾಂಟ್ರಿಬ್ಯೂಷನ್ ಆ್ಯಡ್ ಆಗ್ತಿದೆಯಾ, ಭಾರತದ ಒಳಗೆ ಇರುವಂಥ ವಿದೇಶಿಗರು ಉತ್ಪನ್ನ ಮಾಡೋ ವಸ್ತುಗಳ ಬೆಲೆ ಆ್ಯಡ್ ಆಗ್ತಿದೆಯಾ? GDPಯಲ್ಲಿ ಆ್ಯಡ್ ಆಗುತ್ತೆ. GDPಯಲ್ಲಿ ಫಾರಿನರ್ಸ್ ನಮ್ಮ ದೇಶದಲ್ಲಿ ಯಾವುದೇ ವಸ್ತು ಉತ್ಪನ್ನ ಆದರೂ ಕೂಡ ಆ ಬೆಲೆ GDPಗೆ ಆ್ಯಡ್ ಆಗುತ್ತೆ, ಬಟ್ GNPಯಲ್ಲಿ ಆ್ಯಡ್ ಆಗಲ್ಲ. ಅರ್ಥ ಆಯ್ತಾ? ಫಾರಿನರ್ಸ್ದು ಯಾವುದೇ ಕಾಂಟ್ರಿಬ್ಯೂಷನ್ ಆ್ಯಡ್ ಆಗಲ್ಲ. ಎಲ್ಲಿ? GNPಯಲ್ಲಿ. ಅದೇ ಥರ ವರ್ಲ್ಡ್ ವೈಡ್ ಎಲ್ಲೆಲ್ಲಿ ಬೆಲೆನ ಆ್ಯಡ್ ಮಾಡ್ಕೋಬೋದು. ವರ್ಲ್ಡಲ್ಲಿ GDP ಅಂತ ಆದರೆ ಬರೀ ಭಾರತದ ಒಳಗೆ ಉತ್ಪನ್ನ ಆದಂಥ ವಸ್ತುಗಳ ಬೆಲೆ ಮಾತ್ರ ಆ್ಯಡ್ ಮಾಡ್ಬೋದು, ಬಿಕಾಸ್ ಇಸ್ ಡೊಮೆಸ್ಟಿಕ್ ಅಂದರೆ ಒಂದು ರೀಜನ್ ಒಳಗೆ ಉತ್ಪನ್ನ ಆಗುವಂಥ ವಸ್ತುಗಳು. GNPಯಲ್ಲಿ ಇಡೀ ದೇಶ ವಿದೇಶದಲ್ಲಿ ಎಲ್ಲೇ ಉತ್ಪನ್ನ ಆಗಲಿ, ಒಬ್ಬ ಭಾರತೀಯ ಉತ್ಪನ್ನ ಮಾಡಿದ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ತೇವೆ. ದಿಸ್ ಈಸ್ GNP, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಇಂಡಿಯನ್ ನ್ಯಾಷನಲ್ ಇನ್ಕಮ್ ಈಸ್ ನಥಿಂಗ್ ಬಟ್ GDP. ನಾವು GDPನ ನ್ಯಾಷನಲ್ ಇನ್ಕಮ್ ಆಗಿ ಕನ್ಸಿಡರ್ ಮಾಡ್ತೇವೆ. GNPನ ನಾವು ಕನ್ಸಿಡರ್ ಮಾಡಲ್ಲ. ಯಾಕೆ? ಅವರ್ ನಮ್ಮ GNP ಇದೆ ಅಲ್ವಾ, ಇಟ್ ಈಸ್ ಆಲ್ವೇಸ್ ಲೆಸ್ ದೆನ್ GDP. ನಮ್ಮ GDP GNPಗಿಂತ ತುಂಬ ಕಮ್ಮಿ ಇದೆ. ಅದಕ್ಕೆ ನಾವು ಈ ಅಮೆರಿಕನ್ಸ್ ಪ್ರೊಡ್ಯೂಸ್ ಮಾಡೋದು, ಜಾಪನೀಸ್ ಪ್ರೊಡ್ಯೂಸ್ ಮಾಡೋದು, ಚೈನೀಸ್ ಪ್ರೊಡ್ಯೂಸ್ ಮಾಡೋದು ಎಲ್ಲ ಬೆಲೆನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಭಾರತ ಟಾಪ್ 5 ಇರೋದು, ತುಂಬ ಕೆಳಗೆ ಬಂದುಬಿಡುತ್ತೆ. ಟು ಶೋ ದಟ್ ವಿ ಆರ್ ದ ಗ್ರೇಟೆಸ್ಟ್ ಎಕಾನಮಿ, ವಿ ಕೀಪ್ ಇಟ್ ಆಸ್ 5. ಬಟ್ ಕ್ರಿಟಿಸಿಸಮ್ ಏನಂದರೆ, ಇನ್ ಕೇಸ್ ನಾವು GNP ವ್ಯಾಲ್ಯೂವಲ್ಲಿ ನ್ಯಾಷನಲ್ ಇನ್ಕಮ್ ನೋಡೋದಾದರೆ ವಿ ವಿಲ್ ನೆವರ್ ಬಿ ಟಾಪ್ 5. ಈ ಮೇಡ್ ಇನ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ನಮ್ಮದು, ಈ ಮೇಡ್ ಇನ್ ಇಂಡಿಯಾದಲ್ಲಿ ಮೇಡ್ ಇನ್ ಇಂಡಿಯಾ ಓನ್ಲಿ ಬೈ ಸಿಟಿಸನ್ಸ್ ಅಂತ ತಗೊಂಡ್ರೆ ನೀವು ನಮ್ಮ GNP ತುಂಬ ಕೆಳಗೆ ಬರುತ್ತೆ. ಅದಕ್ಕೆ ಟು ಶೋ ದಟ್ ಅವರ್ ಗವರ್ನಮೆಂಟ್ ಇಸ್ ಡೂಯಿಂಗ್ ಬೆಟರ್, ಎವ್ರಿ ಸಿಂಗಲ್ ಗವರ್ನಮೆಂಟ್, ಕಾಂಗ್ರೆಸ್ ಆಗಿರಲಿ, BJP ಆಗಿರಲಿ, ಆಮ್ ಆದ್ಮಿ ಪಾರ್ಟಿ ಆಗಿರಲಿ, ನಮ್ಮ ಪ್ರಜಾಕೀಯನೇ ಆಗಿರಲಿ, ಯಾವುದೇ ಪೊಲಿಟಿಕಲ್ ಪಾರ್ಟಿ ಪವರ್ಗೆ ಬಂದರೂ ಕೂಡ ವಿ ಆಲ್ವೇಸ್ ಟಾಕ್ ಅವರ್ ನ್ಯಾಷನಲ್ ಇನ್ಕಮ್ ಇನ್ ದ ರೆಸ್ಪೆಕ್ಟಿವ್ ಆಫ್ GDP ಆ್ಯಂಡ್ ನಾಟ್ GNP, ಬಿಕಾಸ್ ನಮ್ಮ GNP ಅಷ್ಟೊಂದು ಗ್ರೇಟ್ ಆಗಿಲ್ಲ. ಇದು ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. ಸೊ ಇವತ್ತು ಈ ವಿಡಿಯೋದಲ್ಲಿ ಏನೇನು ಕಲ್ತಿದ್ದೇವೆ, ನ್ಯಾಷನಲ್ ಇನ್ಕಮಲ್ಲಿ GDP ಕಲ್ತಿದ್ದೇವೆ, ವಾಟ್ ಈಸ್ GDP, GNP ಕೂಡ ಕಲ್ತಿದ್ದೇವೆ. ಇವಾಗ ನಿಮಗೆ ನಾಮಿನಲ್ GDP, ರಿಯಲ್ GDP ಅಂದರೆ ಕೂಡ ಗೊತ್ತಾಗುತ್ತೆ. ವಾಟ್ ಈಸ್ ದ ಮೀನಿಂಗ್ ಆಫ್ ನಾಮಿನಲ್ GDP ಆ್ಯಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ರಿಯಲ್ GDP ಪಕ್ಕ ಗೊತ್ತಾಗುತ್ತೆ. ಏನು ನಾಮಿನಲ್ GDP, ರಿಯಲ್ GDP ಅಂದರೆ ವೆರಿ ಸಿಂಪಲ್. ನಾಮಿನಲ್ GDPಯಲ್ಲಿ 2022-23 ಉತ್ಪನ್ನ ಆದಂಥ ವಸ್ತುಗಳು, 2023-22
223 ಉತ್ಪನ್ನ ಆದ ಪ್ರತಿಯೊಂದು ವಸ್ತು ಇದೆ ಅಲ್ವಾ, ಆ ವಸ್ತುವಿನ ಬೆಲೆನ 2022-23 ಬೆಲೆಗಳ ಜೊತೆನೇ ಮಲ್ಟಿಪ್ಲೈ ಮಾಡಿ ಕೊಟ್ಟರೆ ದಿಸ್ ಗಿವ್ಸ್ ಅಸ್ GDP. GDP ಅಂತೆ ನಾಮಿನಲ್ GDP. ದಿಸ್ ಗಿವ್ಸ್ ಅಸ್ ನಾಮಿನಲ್ GDP. ಅಂದರೆ 2022-23 ಎಷ್ಟೇ ವಸ್ತುಗಳ ಉತ್ಪನ್ನ ಆಗಿರಲಿ, ಎಷ್ಟೇ ಆಗಿರಲಿ, ಡಸಂಟ್ ಮ್ಯಾಟರ್, ಆ ವಸ್ತುವಿನ ಬೆಲೆ ಆ ವರ್ಷದ ಬೆಲೆ ಜೊತೆನೇ ಮಲ್ಟಿಪ್ಲೈ ಮಾಡಿ ಬೆಲೆ ತೋರಿಸಿದ್ರೆ ದಟ್ ಈಸ್ ನಾಮಿನಲ್ GDP. ನಾಮಿನಲ್. ಇಲ್ಲಿ ಇನ್ಫ್ಲೇಷನ್ ಆ್ಯಡ್ ಆಗುತ್ತೆ, ಸೊ GDP ಬೆಲೆ ತುಂಬ ಮೇಲೆ ಹೋಗುತ್ತೆ. ವಿ ವಿಲ್ ಶೋ ದಟ್ ಓ ಮೈ ಗಾಡ್ ಎಷ್ಟೊಂದು ದುಡ್ದಿದ್ದೀವಿ ಅಂತ ಅನ್ಸ್ಬಿಡುತ್ತೆ ನಿಮಗೆ. ಅದೇ ರಿಯಲ್ GDP ನೋಡೋದಂದ್ರೆ ಏನು, 2022-23 ಉತ್ಪನ್ನ ಆದ ವಸ್ತುಗಳ ಬೆಲೆನ ಬೇಸ್ ಇಯರ್ ಜೊತೆ ರೆಫರೆನ್ಸ್ ಮಾಡಿ ಇಟ್ಕೊಂಡ್ರೆ 2021 ಫಾರ್ ಎಕ್ಸಾಂಪಲ್ 2011-12 ವರ್ಷದ ವಸ್ತುಗಳ ಬೆಲೆ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಇವಾಗ ನಿಮ್ಗೇನು ಒಂದು ಬೆಲೆ ಸಿಗತ್ತೆ ಅಲ್ವಾ, ದಿಸ್ ಈಸ್ ರಿಯಲ್ GDP. ಆ್ಯಂಡ್ ಆಲ್ವೇಸ್ ರಿಮೆಂಬರ್, ಭಾರತದಲ್ಲಿ ರಿಯಲ್ GDP ಈಸ್ ಆಲ್ವೇಸ್ ಲೆಸ್ ದೆನ್ ದ ನಾಮಿನಲ್ GDP. ಆ್ಯಂಡ್ ಅದಕ್ಕೆ ನಮ್ಮ ಸರ್ಕಾರ ನಾಮಿನಲ್ GDPನ ನ್ಯಾಷನಲ್ ಇನ್ಕಮ್ ಆಗಿ ತಗೊಳ್ತಾರೆ. ವೆನ್ ವಿ ಸಿ ವಿ ಆರ್ ದ 5th largest economy, ವಿ ಡು ನಾಟ್ ಕಂಪೇರ್ ವಿತ್ ದ ರಿಯಲ್ GDP, ವಿ ಟಾಕ್ ಇನ್ ಟರ್ಮ್ಸ್ ಆಫ್ ನಾಮಿನಲ್ GDP. ಇಲ್ಲಿ ಇನ್ಫ್ಲೇಷನ್ ಕೂಡ ಇದೆ, ಇಲ್ಲಿ ಇನ್ಫ್ಲೇಷನ್ ಕೂಡ ಆ್ಯಡ್ ಆಗ್ತಿದೆ, ಪ್ಲಸ್ GDP ಆಗಿರೋದ್ರಿಂದ ಫಾರಿನರ್ಸ್ ಕಾಂಟ್ರಿಬ್ಯೂಷನ್ ಕೂಡ ಆ್ಯಡ್ ಆಗ್ತಿದೆ. ಸೊ ದಿಸ್ ಇಸ್ ದ ವೇ ಹೌ ವಿ ಕ್ಯಾಲ್ಕುಲೇಟ್ ಅವರ್ GDP. ಸೊ ನಮ್ಮ GDP ಯಾವ ಥರ ಕ್ಯಾಲ್ಕುಲೇಟ್ ಆಗುತ್ತೆ, ನಾಮಿನಲ್ GDP ಅಂದರೆ ಒಂದು ವರ್ಷದಲ್ಲಿ ಉತ್ಪನ್ನ ಆದ ವಸ್ತುಗಳ ಬೆಲೆ ಅದೇ ವರ್ಷದ ಬೆಲೆಗಳ ಜೊತೆ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿದ್ರೆ ನಾಮಿನಲ್ GDP. ಒಂದು ವರ್ಷದಲ್ಲಿ ಉತ್ಪನ್ನ ಆಗುವಂಥ ವಸ್ತುಗಳ ಬೆಲೆನ ಒಂದು ಬೇಸ್ ಇಯರ್ ವ್ಯಾಲ್ಯೂ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ರಿಯಲ್ GDP. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ಏನು, ದ ಟೋಟಲ್ ಅಮೌಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಒಂದು ದೇಶದಲ್ಲಿ ಉತ್ಪನ್ನ ಆದ ಪ್ರತಿಯೊಂದು ಸೇವೆಗಳು ಹಾಗೂ ವಸ್ತುಗಳ ಬೆಲೆನ ಒಂದು ದೇಶದ ಬೌಂಡ್ರಿ ಒಳಗೆ ಇಟ್ಕೊಂಡು ನೋಡಿದ್ರೆ ದಟ್ ಈಸ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂದ್ರೆ ಏನು, ಒಂದು ವಸ್ತು ಎಷ್ಟೇ ವಸ್ತುಗಳ ಉತ್ಪನ್ನ ಆಗಲಿ ಅದನ್ನು ಒಂದು ದೇಶದ ನಾಗರಿಕರು ಉತ್ಪನ್ನ ಮಾಡಿದ್ರೆ, ಯಾವುದೇ ವಿಶ್ವದ ಯಾವುದೇ ಮೂಲಲ್ಲಿ ಉತ್ಪನ್ನ ಮಾಡಲಿ, ದಟ್ ವಿಲ್ ಬಿಕಮ್ GNP, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಆ್ಯಂಡ್ ಇಂಡಿಯಾಸ್ GNP ಇಲ್ಲ, ಇಂಡಿಯಾದಲ್ಲಿ ನಾವು GDP ಕ್ಯಾಲ್ಕುಲೇಟ್ ಮಾಡ್ತೇವೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಸೊ ನಿಮಗೆ ನ್ಯಾಷನಲ್ ಇನ್ಕಮ್ ಅರ್ಥ ಆಗಿದೆ ಅಂತ ಇಟ್ಕೊಳ್ತಾ. ಇಟ್ಸ್ ಅ ವೆರಿ ಬಿಗ್ ಟಾಪಿಕ್, ತುಂಬ ದೊಡ್ಡ ಟಾಪಿಕ್ ಇದು, ಒಂದೇ ದಿನದಲ್ಲಿ ಮುಗಿಸೋಕ್ಕಾಗಲ್ಲ. ದಿಸ್ ಇಸ್ ಪಾರ್ಟ್ 1 ಅಂತ ತಗೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರೆಸಿಡೆಂಟ್ಸ್ ಅಂದರೆ ಏನಂತ ಮಾತಾಡ್ತೇನೆ. ಆಮೇಲೆ ಹೌ ಈಸ್ GDP ಕ್ಯಾಲ್ಕುಲೇಟೆಡ್ ಇನ್ ಇಂಡಿಯಾ, GDP ಕ್ಯಾಲ್ಕುಲೇಷನ್ ಮೆಥಡ್ಸ್, ಇದು ಸಪ್ರೇಟ್ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಮೆಥಡ್ಸ್ ಆಫ್ ಕ್ಯಾಲ್ಕುಲೇಟಿಂಗ್ GDPನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ತುಂಬ ಮೆಥಡ್ಸ್ ಇದೆ. ಮೆಥಡ್ಸ್ ಆಫ್ ಕ್ಯಾಲ್ಕುಲೇಟಿಂಗ್ GDPನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೇನೆ. ದೇರ್ ಆರ್ 3 ಮೆಥಡ್ಸ್ ಇನ್ ವಿಚ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ GDP. ಆಯಿತಾ, 3 ಮೆಥಡ್ ಇದೆ. ವ್ಯಾಲ್ಯೂ ಆ್ಯಡೆಡ್ ಮೆಥಡ್ ಇದೆ, ಇನ್ಕಮ್ ಮೆಥಡ್ ಇದೆ, ಹಾಗೂ ಇನ್ನೊಂದು ಮೆಥಡ್ ಹೆಸರು ನನಗೆ ಮರ್ತೋಯ್ತು, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಓಕೆನಾ? ಸೊ ಇವಾಗ ಅರ್ಥ ಮಾಡ್ಕೊಳ್ಳಿ, ವಿ ಹ್ಯಾವ್ 3 ಟೈಪ್ಸ್ ಆಫ್ GDP ಕ್ಯಾಲ್ಕುಲೇಷನ್ಸ್. GDPನ 3 ಥರ ಕ್ಯಾಲ್ಕುಲೇಟ್ ಮಾಡ್ಬೋದು, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಫಾರ್ ನೌ ವಾಟ್ ಈಸ್ GDP? ಸಿಂಪಲ್, the total amounts of goods and services produced in a particular year with respect to the product inside the domestic area of a country. ಅಂದರೆ ಒಂದು ವರ್ಷದಲ್ಲಿ ಉತ್ಪನ್ನ ಆದ ಪ್ರತಿಯೊಂದು ವಸ್ತುವಿನ ಬೆಲೆನ ಮಲ್ಟಿಪ್ಲೈ ಮಾಡಿ ಒಂದು ದೇಶದ ಬೌಂಡ್ರಿ ಒಳಗೆ ಇಟ್ಕೊಂಡು ಆ ದೇಶದಲ್ಲಿ ಎಷ್ಟು ಆದಾಯ ಉತ್ಪನ್ನ ಆಯಿತು ಅಂತ ಇಟ್ಕೊಂಡ್ರೆ ದಟ್ ಈಸ್ GDP. ಈ ವಿಡಿಯೋ ಎಷ್ಟು ಜನಕ್ಕೆ ಅರ್ಥ ಆಯಿತು ಅರ್ಥ ಆಗಲಿಲ್ಲ ನಂಗೆ ಅರ್ಥ ಆಗ್ತಿಲ್ಲ, ಬಿಕಾಸ್ ಇಟ್ಸ್ ಅ ವೆರಿ ಕಾಂಪ್ಲಿಕೇಟೆಡ್ ಟಾಪಿಕ್. GDP GNPನ ನಾನು ಮತ್ತೆ ಹೊಸ ವಿಡಿಯೋ ರೆಕಾರ್ಡ್ ಮಾಡ್ತೇನೆ. ಯಾವಾಗ ಅಂದರೆ ನೋಡಿ, ನನ್ನೊಂದು ಬೋರ್ಡ್ ಇದೆ, ಒಂದು ಮಾರ್ಕರ್ ಮತ್ತು ಪ್ಲೇನ್ ಬೋರ್ಡ್ ಇದೆ, ಇಷ್ಟು ಉದ್ದ ಇದೆ ಆಯಿತಾ, ತುಂಬ ಉದ್ದ ಬೋರ್ಡ್ ಇದು. ಇದನ್ನು ಫಿಕ್ಸ್ ಮಾಡಿಸ್ತಾ ಇದ್ದೇವೆ. ಇದು ಫಿಕ್ಸ್ ಆದಮೇಲೆ ಐಪ್ಯಾಡಲ್ಲಿ ನನ್ನ ಮೇಲೆ ಪಾಠ ಮಾಡಲ್ಲ, ಡೈರೆಕ್ಟಾಗಿ ಲೈವ್ ಬಂದು ಮಾರ್ಕರ್ ಇಟ್ಕೊಂಡು ಗೋಡೆ ಮೇಲೆ ಬರೀತೇನೆ ಆಯಿತಾ. ನಾನು ಕ್ಯಾಮ್ರಾದಲ್ಲಿ ಕಾಣ್ತೇನೆ, ನನ್ನ ಕೈ ಕೂಡ ಕಾಣುತ್ತೆ, ನನ್ನ ಹ್ಯಾಂಡ್ ರೈಟಿಂಗ್ ಕೂಡ ಕಾಣುತ್ತೆ. ಬಿಕಾಸ್ ಈ ಐಪ್ಯಾಡಲ್ಲಿ ಮಾಡೋಕ್ಕೆ ನಂಗೆ ಅಷ್ಟು ಇಂಟ್ರೆಸ್ಟ್ ಬರ್ತಾ ಇಲ್ಲ. ಒಂದು, ಐಪ್ಯಾಡಲ್ಲಿ ಮಾಡಬೇಕಾದ್ರೆ ನಾನು ಫ್ಯಾನ್ ಆಫ್ ಮಾಡಬೇಕು, ತುಂಬ ಶೆಕೆ ಆಗುತ್ತೆ. ಎರಡನೇದು, ನನ್ನ ಲಂಗ್ಸಲ್ಲಿ ಅಷ್ಟು ಆಕ್ಸಿಜನ್ ಹೋಲ್ಡ್ ಮಾಡೋ ಕೆಪಾಸಿಟಿ ಇಲ್ಲ, ಸ್ವಲ್ಪ ಕಮ್ಮಿ ಇದೆ. ಮೆಡಿಕಲ್ ಟರ್ಮ್ಸಲ್ಲಿ ಹೇಳೋದಂದರೆ ಉದ್ದ ಹೆಸರಿದೆ, ನಂಗೆ ನೆನಪು ಬರ್ತಿಲ್ಲ. ಐ ಕ್ಯಾನಾಟ್ ಟಾಕ್ ಮೋರ್, ಪದೇ ಮಾಡಿದ್ರೆ ನಂಗೆ ಆಯಾಸ ಆಗುತ್ತೆ. ಅದಕ್ಕೆ ನಾನು ವೀಡಿಯೋಸ್ನ ರೆಗ್ಯುಲರ್ ಆಗಿ ಮಾಡ್ತಾ ಇಲ್ಲ. ನನಗೇನು ಮಾಡಬಾರ್ದು ಅಂತ ಮಾಡ್ತಿಲ್ಲ, ಮಾಡೋಕ್ಕಾಗ್ತಿಲ್ಲ ಅಂತ ಮಾಡ್ತಿಲ್ಲ. ಬಿಕಾಸ್ ಇದರಲ್ಲಿ ಐಪ್ಯಾಡಲ್ಲಿ ಕೂತ್ಕೊಂಡ್ರೆ ನಾನು ಒಂದೇ ಸ್ಟ್ರೆಚ್ಚಲ್ಲೇ ಹೇಳಬೇಕಾಗತ್ತೆ. ಅದೇ ಸ್ಕ್ರೀನಲ್ಲಿ ಆದರೆ ಕ್ಯಾಮ್ರಾ ಆಫ್ ಕ್ಯಾಮ್ರಾ ಆನ್ ಆಪ್ಷನ್ಸ್ ಇರುತ್ತೆ. ಅದಕ್ಕೆ ವೆಯ್ಟ್ ಮಾಡಿ 10ನೇ ತಾರೀಕು ಒಳಗೆ ಬೋರ್ಡ್ ಫಿಕ್ಸ್ ಆಗುತ್ತೆ ಅಂತ ನನ್ನ ಮೈಂಡಲ್ಲಿ ಕೂತ್ಕೊಂಡಿದೆ. 10 ಒಳಗೆ ಫಿಕ್ಸ್ ಆಗುತ್ತೆ. 10ನೇ ತಾರೀಕು ಆದಮೇಲೆ ಕ್ಲಾಸಸ್ನ ನಾನು ಬೇರೆ ಥರ ಮಾಡ್ತೇನೆ. ಎಕಾನಮಿಕ್ ಕ್ಲಾಸಸ್ನ ಐಪ್ಯಾಡಲ್ಲಿ ಮಾಡಿದ್ರೆ ಅದಷ್ಟು ಎಫೆಕ್ಟಿವ್ ಆಗಿರಲ್ಲ, ನನಗೂ ಗೊತ್ತಿದೆ ಆಯಿತಾ. ಸೊ ವಾಟ್ ಈಸ್ GDP, ವಾಟ್ ಈಸ್ GNP, ವಾಟ್ ಈಸ್ ಗ್ರಾಸ್, ವಾಟ್ ಈಸ್ ನ್ಯಾಷನಲ್, ವಾಟ್ ಈಸ್ ನೆಟ್. ಇನ್ನೊಂದು ಡೊಮೆಸ್ಟಿಕ್ ಅಂತೆ, 1 ಸೆಕೆಂಡ್. ಗ್ರಾಸ್
ಗ್ರಾಸ್ ಮತ್ತು ನೆಟ್ಗೆ ಇರೋ ವ್ಯತ್ಯಾಸ ಗೊತ್ತಾಯ್ತಲ್ವಾ? ಗ್ರಾಸಲ್ಲಿ ಇನ್ಫ್ಲೇಷನ್ ಆ್ಯಡ್ ಆಗುತ್ತೆ, ನೆಟ್ಟಲ್ಲಿ ಇನ್ಫ್ಲೇಷನ್ ಸಬ್ಸ್ಟ್ರಾಕ್ಟ್ ಆಗುತ್ತೆ. ಇದು ನೆನಪಿರಲಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಏನೇನು ಮಾತಾಡ್ತೇನೆ, ಜಿ ಡಿ ಪಿ ಬಗ್ಗೆ ಮತ್ತೆ ಮಾತಾಡ್ತೇನೆ, ವಾಟ್ ಈಸ್ ಜಿ ಡಿ ಪಿ ಅಂತ ಸ್ಲೋ ಆಗಿ ಹೋಗ್ತೇನೆ. ಜಿ ಎನ್ ಪಿ ಬಗ್ಗೆ ಕೂಡ ಮತ್ತೆ ಮಾತಾಡ್ತೇನೆ. ಜೊತೆಗೆ ಎನ್ ಡಿ ಪಿ ಬಗ್ಗೆ ಮಾತಾಡ್ತೇನೆ. 4ನೇದು ಎನ್ ಎನ್ ಪಿ ಬಗ್ಗೆ ಮಾತಾಡ್ತೇನೆ. 5ನೇದು ಮೆಥಡ್ಸ್ ಆಫ್ ಜಿ ಡಿ ಪಿ ಕ್ಯಾಲ್ಕುಲೇಷನ್ ಬಗ್ಗೆ ಮಾತಾಡ್ತೇನೆ. 6ನೇದು ವಾಟ್ ಈಸ್ ದಟ್, ಆರ್ ಆರ್ ಪಿನ ಇನ್ನೊಂದು ಪದ ಇದೆ, ನನಗೆ ಹೆಸರು ಗೊತ್ತಾಗ್ತಿಲ್ಲ, ಇಫ್ ಐ ಆಮ್ ನಾಟ್ ರಾಂಗ್, ಪಿ ಪಿ ಪಿ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ, ಇದ್ರ ಬಗ್ಗೆನೂ ಮಾತಾಡ್ತೇನೆ. ಈ 6 ಟಾಪಿಕ್ಸ್ ಜೊತೆಗೆ ಜಿ ವಿ ಎ, ಗ್ರಾಸ್ ವ್ಯಾಲ್ಯೂ ಎಡಿಷನ್ ಬಗ್ಗೆ ಮಾತಾಡ್ತೇನೆ. ಮತ್ತೆ ಈ ವಿಡಿಯೋ ಮಾಡ್ತೇನೆ, ಐ ವಿಲ್ ಡೂ ಇಟ್ ಅಗೇನ್. ಜಿ ಡಿ ಪಿ, ಜಿ ಎನ್ ಪಿ, ಎನ್ ಡಿ ಪಿ, ಎನ್ ಎನ್ ಪಿ, ಆಮೇಲೆ ಪಿ 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 ಬಗ್ಗೆ ಮಾತಾಡ್ತೇನೆ, ಜಿ ವಿ ಎ ಬಗ್ಗೆ ಮಾತಾಡ್ತೇನೆ, ಜೊತೆಗೆ ಜಿ ಎನ್ ಪಿ ಬಗ್ಗೆ ಕೂಡ ಮಾತಾಡ್ತೇನೆ, ಜಿ ಎನ್ ಪಿ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಆಮೇಲೆ ಎನ್ ಎನ್ ಪಿ ಬಗ್ಗೆ ಕೂಡ ಮಾತಾಡ್ತೇನೆ. ಇಷ್ಟು ಟಾಪಿಕ್ಸ್ನ ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನ್ಯಾಷನಲ್ ಇನ್ಕಮ್ ಚಾಪ್ಟರ್ ಕ್ಲೋಸ್ ಆಗಿ ಹೋಗುತ್ತೆ. ಮೆಥಡ್ಸ್ ಆಫ್ ಜಿ ಡಿ ಪಿ ಕ್ಯಾಲ್ಕುಲೇಷನ್, ಇದು ಮೇನ್ಸ್ ಕ್ವಶನ್, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಜಿ ಡಿ ಪಿ, ಜಿ ಎನ್ ಪಿ, ಎನ್ ಡಿ ಪಿ, ಎನ್ ಎನ್ ಪಿ, ಎಮ್ ಎನ್ ಡಿ ಪಿ, ಮೆಥಡ್ಸ್ ಆಫ್ ಕ್ಯಾಲ್ಕುಲೇಟಿಂಗ್ ಜಿ ಡಿ ಪಿ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ನೆಟ್ ನ್ಯಾಷನಲ್ ಪ್ರಾಡಕ್ಟ್, ಇದೆಲ್ಲ ಮುಗಿಸಿದ್ರೆ ನಮ್ಮ ಫಸ್ಟ್ ಎಕನಾಮಿ ಚಾಪ್ಟರ್ ಮುಗಿದೋಗುತ್ತೆ. ಇದನ್ನು ನಾನು ಮಾಡೋಕ್ಕೆ ನನಗೆ ವೈಟ್ ಬೋರ್ಡ್ ಬೇಕು ಕಂದ, ಅರ್ಥ ಮಾಡ್ಕೊಳ್ಳಿ. ವೈಟ್ ಬೋರ್ಡ್ ಬಂದಮೇಲೆ ಇದನ್ನು ಮತ್ತೆ ರೆಕಾರ್ಡ್ ಮಾಡ್ತೇನೆ. ಓಕೆನಾ? ಜೈ.